ಸೊ ಅಭಿಲಾಜ್ ಅಂತ ಒಬ್ರು. ಎಸ್, ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ. ಮಾತಾಡಿ. ಸಂಕ್ಷಿಪ್ತವಾಗಿ ನೀವು ಅನುಭವನ ಶೇರ್ ಮಾಡಿ ಸಾರಿದಾರಲ್ಲಿ. ಅವರೇ ನಮಸ್ತೆ ಸರ್. ಕರ್ತ ಕರ್ಮ ಕ್ರಿಯಾ ಕಾರ್ಯಕ್ರಮಕ್ಕೆ ಪ್ರಕಾಶ್ ಬಾಬು ಸರ್ ಅವರು. ಅವ್ರಿಗೆ ಎಷ್ಟು ಕೋಟಿದ ವಂದನಾಲಿ ಹೇಳಿದ್ರು ಸಾಕಾಗಲ್ಲ ಸ್ನೇಹಿತರೆ. ಅದ್ಭುತವಾದ ಕಾರ್ಯಕ್ರಮ ಕೂಡಲ ಸಂಗಮ. ಹೇಳಿ ಹೇಳಿ ಬಿಲಾಜ್ ಅವರು, ನಮಸ್ತೆ ಸರ್. ಹೇಳಿ ಬಿಲಾಜ್ ಅವರೇ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಅದೊಂದು ಅನುಭವನ್ನ ಎಷ್ಟು ಹೇಳಿದ್ರು ನನಗದ ಒಂದು ಖುಷಿನೇ ಅಷ್ಟೊಂದು ನನಗೆ. ಯಾಕಂದ್ರೆ ಧ್ಯಾನದಲ್ಲಿ ನಾನು ಜಸ್ಟ್ ತಮ್ಮ ಒಂದು ಮಹಾವತಾರ್ ಫೌಂಡೇಶನ್ ದಿಂದ 21 ಡೇಸ್ ಕ್ಲಾಸ್ ಮಾಡಿದ್ದೆ ಗುರುಜಿ. ನಂತರ ಒಂದು PMC ಅವರಿಂದ ಒಂದು 4-5 ತಿಂಗಳಾಯ್ತು ಜಸ್ಟ್ ನಾನೀಗ ಇದರಲ್ಲಿ PMC ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಅಲ್ಲಿ ಒಂದು ಮಾಸ್ಟರ್ಸ್ ಅನುಭವ ಹಂಚಿಕೊಳ್ತಿದ್ರು, ಅಲ್ಲಿ ಮೆಡಿಟೇಷನ್ ಮಾಡ್ತಿದ್ದೆ. ನಿಮ್ಮ ಫೋಟೋ, ನಿಮ್ಮ ವಿಡಿಯೋ ಆನ್ ಮಾಡ್ಬೋದಾ? ಹಾ ಸರ್, ಮಾಡ್ತೀನಿ ಗುರುಜಿ. ಮಾಡಿ ಮಾಡಿ ಸಾರ್, ನೋಡ್ಬೇಕು. ಯಾಕಂದ್ರೆ ಅವರು ಅದ್ಭುತವಾದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ನಮ್ಗೆಲ್ಲರಿಗೂ, ಅಲ್ವಾ? ಅವರು ಸರ್ ನಮ್ಮ ಪಕ್ಕದಲ್ಲೇ ಇದ್ರು. ಈ ಗುರುಜಿ ಅವರು ಎಸ್ ಕುಳ್ಳ ಸಂಗಮದಲ್ಲಿ ನಮ್ಮ ಒಂದು ಪಕ್ಕದಲ್ಲೇ ಇದ್ರು ಗುರುಜಿ ಅವರು. ಎಸ್ ಅಂದ್ರೆ ನಾವು ಇದ್ದು ಹಾಲಲ್ಲೇ ಇದ್ರು ಅವರು. ಎಸ್ ಹೇಳಿ, ಆ ಒಂದು ನಿಮ್ಮ ಅನುಭವ ಸಂಕ್ಷಿಪ್ತವಾಗಿ ಹಂಚ್ಕೊಳ್ಳಿ. ಎಲ್ಲರೂ ಕೇಳ್ತಾ ಇದ್ದಾರೆ, ಮತ್ತೆ ಸಾರು ಹಾ ರೀ ಕೇಳಿಸ್ಕೊಳ್ತೀನಿ. ಹಾ ರೀ ಗುರುಜಿ. ನಾನೀಗ ಬೆಳಗ್ಗೆ ವರ್ಕ್ ಟೈಮ್ ಅಲ್ಲಿ ಇದ್ದೆ ರೀ. ಯಾಕಂದ್ರೆ ಬೆಳಗ್ಗೆ ವರ್ಕ್ ಮಾಡ್ತಾ ನಾನು ಎಲ್ಲ ಡೈಲಿ ಕ್ಲಾಸ್ ಕೇಳ್ಬೇಕು. ಯಾಕಂದ್ರೆ ವರ್ಕ್ ಮಾಡ್ಲಾರ್ದೆ ಕ್ಲಾಸ್ ಕೇಳಕ್ ನನಗೆ ಆಗೋದಿಲ್ಲ. ಹೀಗಾಗಿ ವರ್ಕ್ ಮಾಡ್ತಾ ಕ್ಲಾಸ್ ಕೇಳ್ತೀನಿ ರೀ, ಅದು ಏರ್ಫೋನ್ ಹಾಕೊಂಡು. ಆ ಒಂದು ಈ PMC ಮುಖಾಂತರ ನಾನು ಈ ನಮ್ಮ ಸ್ನೇಹಿತರೊಬ್ಬರು ಇದನ್ನ ಪರಿಚಯಿಸಿದ್ರು. ಆ ಮುಖಾಂತರ ನಾನು ಈ ಒಂದು ಆಧ್ಯಾತ್ಮ ಧ್ಯಾನಕ್ಕೆ ಬಂದೆ. ಯಾಕಂದ್ರೆ ನಾನು ಇದಕ್ಕಿಂತ ಮುಂಚೆ ಸಾಕಷ್ಟು ಎಲ್ಲ ಬೇರೆ ಬೇರೆ ಕ್ಲಾಸ್ ಮಾಡಿದ್ದೀರಿ. ನಾನು ಆಕ್ಚುಲಿ ಅವೆಲ್ಲ ಪೇಮೆಂಟ್ ಕೊಟ್ಟು ಮಾಡಿದ್ದೆ, ಆದ್ರೂ ನನಗಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಒಂದು ಇರ್ತಿರ್ಲಿಲ್ಲ. ಅಂದ್ರ ಚಂಚಲ ಮನಸ್ಸು ಆ ಕಡೆ ಈ ಕಡೆ ಒಯ್ದಾಡ್ತಿತ್ತು. ಹೀಗಾಗಿ ಈ ಒಂದು ಪ್ಲಾಟ್ಫಾರ್ಮ್ ನಮಗೊಂದು ಒಳ್ಳೆ ಮಾರ್ಗನ ಕಂಡು ಕೊಡ್ತೀರಿ. ಈ ಒಂದು ಫುಲ್ ಡೇ ವರ್ಕ್ಶಾಪ್ ಎಲ್ಲಾದ್ರೂ ಇದೆ ಅಂತ ತಿಳ್ಕೊಂಡು ತಮ್ಮನ್ನ ಸಂಪರ್ಕ ಮಾಡಿದ್ದೆ ಗುರುಜಿ. ತಾವೇ ತಿಳಿಸಿದ್ರಿ ಅದನ್ನ, ಅಲ್ಲಿ ಕುರುಲ್ ಸಂಘದಲ್ಲಿ ಕಾರ್ಯಕ್ರಮ ಇದೆ ಅಂತ ಅನ್ನುವಂಥದ್ದನ್ನ. ನನಗೆ ಅಲ್ಲಿ ಅದ್ಭುತ ಅನುಭವಗಳು. ಏನು ಒಂದು ನಾನು ಒಂದು ಬುಕ್ಕನೆ ಬರಿಬೇಕು ಅಂತ ಅಷ್ಟೊಂದು ಅನುಭವಗಳು ಇದೆ ಅಲ್ಲಿ. ಸಂಕ್ಷಿಪ್ತವಾಗಿ ಒಂದು ಪತ್ರಿಕೆ ಬರಿಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ. ಯಾಕಂದ್ರೆ ಮೊದಲನೇದಾಗಿ ನಾನು ಅಲ್ಲಿ ಪ್ರಥಮ ದಿವಸದ ಧ್ಯಾನದೊಳಗೆ ಕುಂತಾಗ ನನಗೆ ಸ್ಟಂಟ್ ಹಾಕಿ ಆಲ್ರೆಡಿ ಹಾರ್ಟು, ಶುಗರು, BP ಎಲ್ಲ ಇದೆ. ಎದೆ ಒಂದು ನೋವು ಧ್ಯಾನಕ್ಕೆ ಕೂತ್ಕೊಂಡಾಗ ಇನ್ನೇನ್ಪಾ ನಾನು ಇಲ್ಲಿ ಸತ್ಯ ಹೋಗ್ತೀನಿ ಅನ್ನುವಂತ ಒಂದು ಹಂತಕ್ಕೆ ಕೊಂಡೊಯ್ದಿತ್ತು. ಕ್ರಮೇಣ ಹೆಚ್ಚಾಗ್ತಾ ಇನ್ನು ಬ್ಯಾಕ್ ಪೇನು, ಶೋಲ್ಡರ್ ಪೇನು ಎಲ್ಲಾನು ಕಂಪ್ಲೀಟ್ ಒಂದು ನಿರಂತರವಾಗಿ ಪೇನ್ ಇತ್ತು. ಆಮೇಲೆ ಎದೆಯಲ್ಲಿ ಗುದ್ದಿದಾಗ ಆಗ್ತಿತ್ತು. ಏನು ನಾನು ಮಾಡ್ಬೇಕು ಇಲ್ಲಿ ತಂದ, ಯಾರಾದ್ರೂ ಡಾಕ್ಟರ್ ಇದ್ದಾರೆ ಅಲ್ಲಿ ಒಂದು ಸಂಘಟಕರಿಗೆ, ಕಾರ್ಯಕರ್ತರಿಗೆ, ಅವರೆಲ್ಲರಿಗೂ ಮಾಸ್ಟರ್ಸ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿ ವೇದಿಕೆ ಹಿಂಭಾಗ ಹೋಗಿ ನಾನಲ್ಲಿ ಸ್ವಲ್ಪ ಮಲ್ಕೊಂಡು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೇಕಂತ ಅನ್ನೋ ಹಂತಕ್ಕೆ ಹೋಗಿ ಒಂದ್ ಕ್ಷಣ ಕಣ್ಣ ಬಿಡಬಾರ್ದಂತ ಪ್ರಯತ್ನ ಮಾಡಿದ್ರು ಕಣ್ ಬಿಡೋ ಪ್ರಸಂಗ ಬಂತು. ಎಲ್ಲ ಸುತ್ತ ಕಡೆ ನೋಡಿದ್ರೆ ಎಲ್ಲಾ ನಿರವ ಮೌನ, ಒಂದು ಸಂಗೀತ ಬಿಟ್ರೆ ಎಲ್ಲರೂ ಏಕಾಂತದೊಳಗೆ ಇದ್ದಾರೆ. ಇಂಥ ಒಂದು ಸಂದರ್ಭದಾಗ ನಾನು ಇಲ್ಲಿಂದ ಅಲ್ಲಿ ಹೋಗಿ ಈ ಕಾರ್ಯಕ್ರಮಕ್ಕೆ ತೊಂದರೆ ಕೊಟ್ಟಂಗ ನನ್ನಿಂದ ಆಗಬಾರ್ದು ಅಂತ ಡಿಸೈಡ್ ಮಾಡಿ, ಏನ್ ಇದ್ರೆ ಇರ್ಲಿ, ಸತ್ರೆ ಸಾಯ್ಲಿ, ಇಂಥ ಒಂದು ಸಜ್ಜನರು ಇದ್ರೊಳಗೆ ನಾವು ಹೋದ್ರೆ ಇನ್ನೂ ನಮಗೊಂದು ಅಂತಿಕೊಂಡು ಒಂದು ದೃಢ ನಿರ್ಧಾರ ಮಾಡಿ ನಾನು ಕಂಟಿನ್ಯೂ ಧ್ಯಾನಕ್ಕೆ ಪ್ರಾರಂಭ ಮಾಡಿದೆ. ಆಮೇಲೆ ನಾನು ಸ್ವಲ್ಪ ಶಿವಂದ ಜಾಸ್ತಿ ನಾನು ಆರಾಧಿಸ್ತಿರೋದ್ರಿಂದ ಶಿವನ ಕುರಿತು ಸ್ವಲ್ಪ ಹೊತ್ತು ನಾನು ಅಲ್ಲಿ ಶಿವನ ನೆನಪು ತೆಗೆದೆ. ಆಮೇಲೆ ನನಗೆ ಪತ್ರಿಜಿಯವರ ನೋಡಿಲ್ಲ, ಬರೀ ಫೋಟೋ ಮಾತ್ರ ನೋಡಿದ್ದೆ. ಆ ಪತ್ರಿಜಿಯವರ ನೆನೆಸ್ಕೊಂಡೆ. ಚಕ್ರಾಂತರ ಅಂದ್ರೆ ಏನು ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ. ಅವತ್ತಿನೇ ನಮ್ಮ ಈ ಒಂದು ಮೆಡಿಟೇಷನ್ ಮುಗಿದ ನಂತರ 10 ಗಂಟೆ 11 ಗಂಟೆ ಸ್ಪೀಚ್ ಅಲ್ಲಿ ಚಕ್ರದ ಬದಲ ಕುರಿತು ಮಾಹಿತಿ ಕೊಟ್ಟಿದ್ರು. ಅದಕ್ಕಿಂತ ಮುಂಚೆನೆ ನನಗೆ ಆ ಚಕ್ರ ಒಂದು ತೆಗಿತಾ ಬಂದ ಆ ಚಕ್ರದೊಳಗೆ ಪತ್ರಿಜಿ ಅವ್ರು ಕಂಡರು. ಅದ ಕ್ರಮೇಣ 5 ನಿಮಿಷಲ್ಲೇ ಸ್ಟೆಪ್ ಬೈ ಸ್ಟೆಪ್ ನೋವು ಹಂತವಾಗಿ ಕಡಿಮೆ ಆಗ್ತಾ ಬಂದು ನನಗಲ್ಲಿ ಪೂರ್ತಿ ನೋವೇ ಇಲ್ಲ ಅನ್ನುವಂತ ಖುಷಿ ಕೊಡ್ತು ನನಗೆ ಸರ್. ನಂತರ 2ನೇ ದಿನದ ಅನುಭವ ಹೇಳ್ಬೇಕಂದ್ರೆ ಮೈ ಎಲ್ಲ ಕಂಪ್ಲೀಟ್ ಪೇನ್ ಹೆಚ್ಚಾಗ್ತಾ ಸಾಗಿ ಇಡೀ ಶರೀರದ ಎಲ್ಲ ನೋವುಗಳು ಒಂದು ಕ್ಷಣ ಜಾಸ್ತಿಯಾಗಿ ಮತ್ತ
ಅದರಿಂದ ನಿಲ್ ಆದಂಗ ಆಯ್ತು 2ನೇ ದಿವಸದ್ದು. ಇನ್ನು 3ನೇ ದಿವಸದ ಅನುಭವ ಇದಕ್ಕಿಂತ ವಂಡರ್ಫುಲ್ ಅಂತ ಹೇಳ್ಬೋದು ಗುರುಜಿ. ಆ ಧ್ಯಾನ ಕುಂತಾಗಿ ಯಾವುದೋ ಒಂದು ಜಡವಾದ ವಸ್ತು ಶರೀರ ತುಂಬಾ ನನಗೆ ರಿಕ್ ಆಗಿ ಅಂದ್ರೆ ಒಂದ್ ಟೈಟ್ ಆಗಿ ನನಗೆ ಬಿಗದಾಗ ಆಗ್ತಿತ್ತು. ಒಂದು ಹಗ್ಗ ಕಟ್ಟಿ ಅಂದ್ರೆ ಏನು ಮೂಮೆಂಟ್ ಎಲ್ಲೂ ಏನು ಮಾಡಕ್ ಆಸ್ಪದ ಇಲ್ಲ ಅನ್ನೋ ಟೈಪ್ ಅಷ್ಟೊಂದು ಬಿಗಿಯಾಗಿತ್ತು ನನ್ನ ಶರೀರ. ಕ್ರಮೇಣ ಅದನ್ನ ಹಾಗೆ ಏನು ಈಗ್ಯಾಕ್ ಆಗ್ತಾ ಇದೆ ಅಂತ ಅನ್ನುವಂಥದ್ದು ಬಂದಾಗ ಒಂದ ಈಗ ಜಡವಾದ ವಸ್ತು ಶರೀರದಿಂದ ಯಾವ ರೀತಿ ಒಂದು ಕ್ಷಣದೊಳಗೆ ಹೊರಗೆ ಹೋಗಿ ಮೈ ಹಗರಾಗತ್ತಲ್ಲ, ಇದಕ್ಕೊಂದು ಉದಾಹರಣೆ ಅಂದ್ರೆ ನಾವು ಸಿನಿಮಾದಲ್ಲಿ ನೋಡಿರ್ತೀವಿ. ಭೂತ ಪ್ರವೇಶ ಮಾಡಿದ ಶರೀರಕ್ಕೆ ಯಾವ ರೀತಿ ಒದ್ದಾಡ್ತಿರ್ತಾನೆ ಆ ವ್ಯಕ್ತಿ ಅನ್ನುವಂಥದ್ದು. ಆ ರೀತಿ ನನಗೆ ಅಲ್ಲಿ ಅನುಭವ ಆಯ್ತು. ಒಂದು ಕ್ಷಣದೊಳಗೆ ಅದು ಮೈಯಿಂದ ಹಾರಿ ಹೋದಂಗ ಆಯ್ತು ಅದು. ಒಮ್ಮೆ ಸಡನ್ ಆಗಿ ಆ ಒಂಥರ ಮೈ ಹಗುರಾಗಿ ನನಗೊಂದು ಖುಷಿ ಕೊಟ್ಟು. ನಂತರ ಗುರುಜಿ ಅವರ ಇದು ಒಂದು ವಂಡರ್ಫುಲ್ ಅನುಭವ ಅಂದ್ರೆ 3 ಟೈಮ್ಸ್ ಸ್ಪ್ರೇ ಮಾಡ್ತಾ ಇದ್ದಾರೋ ಏನೋ ಒಂದು ಸುಗಂಧ ಪರಿಮಳವನ್ನು ಸ್ಪ್ರೇ ಮಾಡ್ತಾ ಇದ್ದಾರೆ ಏನೋ ಅಂತ ಒಂದು ಅನುಭವಕ್ಕೆ ಬಂತು. ಅಲ್ಲಿ ನಾನು ಡ್ರೋನ್ ಕ್ಯಾಮ್ರಾ ಇತ್ತಲ್ಲ, ಡ್ರೋನ್ ಕ್ಯಾಮ್ರಾ ಬಂದಾಗ ಸ್ವಲ್ಪ ತಂಪು ಗಾಳಿ ಬೀಸ್ತಿರ್ತಿತ್ತು ಆ ಶೂಟಿಂಗ್ ಮಾಡೋ ಹೊತ್ನಾಗ. ಆವಾಗ ನನಗೆ ಏನಾದ್ರು ಇದರಲ್ಲಿ ಆ ರೀತಿ ಬೇರೆ ಒಂದು ಯಾವ್ದಾದ್ರು ಒಂದು ಸಾಧನದಿಂದ ಇಲ್ಲಿ ಏನೋ ಸ್ಪ್ರೇ ಮಾಡ್ತಾ ಇದ್ದಾರೆ ತಂಗಾಳಿ ಒಳಗಿದು ಒಂದು ಧ್ಯಾನಿಗಳಿಗೆ ಅಂದ್ರೆ ಅವ್ರಿಗೊಂದು ಉತ್ತೇಜಿಸಲಿಕ್ಕೆ ಏನಾದ್ರು ಮಾಡ್ತಾ ಇದಾರೆ ಅಂತ ಅನ್ಕೊಂಡಿದ್ದೆ ನಾನು. ನಂತರ ನಾನು ಆ ಧ್ಯಾನದಿಂದ ಹೊರಗೆ ಬಂದಾಗ ನಮ್ಮ ಒಂದು 4-5 ಜನ ಪರಿಚಯದವ್ರನ್ನ ಕೇಳಿದೆ, ಏನಾದ್ರು ಇಲ್ಲಿ ಸೇಂಟ್ ಸ್ಪ್ರೇ ಮಾಡಿದಾರೇನೋ ಅಥವಾ ಯಾವ್ದಾದ್ರು ಒಂದು ಪರಿಮಳ ಬರ್ಬೇಕಾರೆ ಏನಿತ್ತು ಅಂತ ಕೇಳಿದೆ. ಅವ್ರಿಗೆ ಯಾರಿಗೂ ಆ ಅನುಭವನ ಬಂದಿರ್ಲಿಲ್ಲ ರೀ. ಅದು ಒಂದು ನನಗೆ ಬಹಳ ಅದರ ಆ ಒಂದು ಪರಿಮಳ ಹೇಗಿತ್ತಂದ್ರ ಅದು ನಾವು ಇಲ್ಲಿವರೆಗೆ ಅದನ್ನ ಅನುಭವಿಸಲಾರ್ದಂತ ಪರಿಮಳ. ಯಾವ್ದೋ ಒಂದು ಇದೇ ವಾಸನೆ ಅಂತ ಹೇಳಕ್ ಆಗೋದಿಲ್ಲ, ಅಷ್ಟೊಂದು ಸುಗಂಧ ಪರಿಮಳ ನನಗ ಸ್ಪ್ರೇ ಆಯ್ತು. ಅದೊಂದು ಅನುಭವ. ಇನ್ನು ಎಲ್ಲಕ್ಕಿಂತ ಮಿಗಿಲಾದ ಅನುಭವ ಅಂದ್ರೆ ಪ್ರತಿಯೊಂದು ಧ್ಯಾನ ಬಂಧುಗಳು ಎಂತವ್ರಿದ್ರೆ ನಾವೇ ಯಾರು ಹೊಸಬರಿದ್ದೀವಲ್ಲ, ನಾವೇ ಒಂದು ಶಾರೀರಿಕವಾಗಿ ಅಥವಾ ಒಂದ್ ಮಾನಸಿಕವಾಗಿ ಈ ಒಬ್ಬರನ್ನೊಬ್ಬರನ್ನ ನಮ್ಮಷ್ಟಕ್ಕೆ ನಾವು ಸೀರಿಯಸ್ ಇರೋ ಅಂದ್ರೆ ನಾವು ಹೊತ್ತಾಗಿ ಬಂದವ್ರು ಮಾತ್ರ. ಎಲ್ಲಾ ಧ್ಯಾನಿಗಳು ಎಷ್ಟೊಂದು ಖುಷಿ, ಅವ್ರನ್ನ ಪ್ರತಿಯೊಬ್ಬರು ಅವ್ರ ಮುಖವನ್ನು ನೋಡ್ತಿದ್ರೆ ಏನೋ ಒಂದ್ ಇಲ್ಲಿ ಅಂತದ ಇದಾರೆ. ಒಬ್ರಿಗೊಬ್ಬ ಮಾತಾಡೋದು, ಒಂದು ಪ್ರೀತಿ, ಸ್ನೇಹ, ವಿಶ್ವಾಸ ಅನ್ನೋದು ಒಂದು ಒಳ್ಳೆಯದನ್ನ ಕಲಿಸಿಕೊಡ್ತು ನಮ್ಗೆ. ಇದಕ್ಕಿಂತ ಮಿಗಿಲಾದಂದ್ರ ಅಲ್ಲಿ ಪ್ರತಿ 3 ದಿವಸದ ಪ್ರತಿಯೊಬ್ಬರನ್ನ ಅಬ್ಸರ್ವ್ ಮಾಡಿದ್ರೆ ಏನು ಶೇಪ್ ಬಂದಿದ್ರಲ್ಲ ಅವ್ರ ಅಸಾಮಾನ್ಯ ವ್ಯಕ್ತಿಗಳಂತಾನೆ ಹೇಳ್ಬೋದು. ನಮ್ಮಲ್ಲಿ ಇರ್ತದ ಅಷ್ಟೊಂದು ಅಂತ ತಲುಪಿದ್ರು ಒಂದು ನಯ ವಿನಯ ಅವ್ರದ್ದು ರೀತಿ ನೀತಿ. ಅಲ್ಲಿ ಭೋಜನ ವ್ಯವಸ್ಥೆಯಲ್ಲಿ ಹೇಳ್ಬೇಕಂದ್ರೆ ಅಲ್ಲಿ ನನಗೆ ಬಹಳ ಕಣ್ ತರಿಸುವಂತ ಘಟನೆಗಳು ಭೋಜನ ವ್ಯವಸ್ಥೆಯಲ್ಲಿ. ನಾವು ಎಲ್ಲ ಸೇವಾ ಮಾಡಿರ್ತೀವಿ, ಅಂದ್ರೆ ಯಾರಾದ್ರೂ ಏನಾದ್ರು ತಟ್ಟೆಯಲ್ಲಿ ಬಿಟ್ರೆ ಅದನ್ನ ನಾವು ಹಿಂಗ್ ಬಿಟ್ರೆ ಹಿಂಗ್ ಸ್ವಲ್ಪ ನಾವು ಗರ್ಜಿಸ್ತಿರ್ತೀವಿ. ಆದ್ರೆ ಅಲ್ಲಿ ಯಾರು ಯಾರನ್ ಮೇಲೂ ಗರ್ಜಿಸುವಂತದ್ದು ಏನು ಯಾರ್ದು ಇಲ್ಲ, ಅಷ್ಟೊಂದು ನಯ ವಿನಯ. ಒಬ್ರ ಅಮ್ಮ ಬಿಟ್ಕೊಂಡ್ ಬಂದಿದ್ರು ತಟ್ಟೆಯಲ್ಲಿ, ಅಮ್ಮ ಅದನ್ನ ವೇಸ್ಟ್ ಮಾಡ್ಬೇಡ್ರಿ, ಕೊಡ್ರಿ, ನಾನು ಉಣ್ತೀನಿ ಅಂತ ಅವ್ರ ಒಬ್ರ ಸೇವಾರ್ಥಿಗಳು. ಎಂತ ಅವ್ರದ್ದು ನನ್ನಲ್ಲಿ ಕಣ್ಣ ತರಿಸ್ತಂತ್ರು ಅಡ್ಡಿಲ್ಲ. ಯಾಕಂದ್ರೆ ನಾನು ವಾಪಸ್ ನೋಡಿದೆ ನಾನು ತಟ್ಟಿ ತೊಳ್ಕೊಳಿಕ್ ಹೋಗಿದ್ದೆ. ಅವಾಗ ಈ ಮಾತು ಹೇಳಿದಂತ ವ್ಯಕ್ತಿಗಳನ್ನ ನೋಡಿದೆ. ಅವ್ರ ಮುಖದಲ್ಲಿ ಎಂತ ಒಂದು ತೇಜಸ್ಸು, ಕಳೆ. ಅವ್ರು ದೊಡ್ಡ ವ್ಯಕ್ತಿಗಳಿದ್ರು ಸಹಿತ ಇಷ್ಟೊಂದು ಸರಳವಾಗಿ ಅವರು ಕೇಳ್ತಾರಲ್ಲ. ಪ್ರತಿಯೊಬ್ರು ಎಲ್ಲರೂ ಅವ್ರೊಬ್ಬರೇ ಅಲ್ಲ, ಪ್ರತಿಯೊಬ್ರು ಹಾಗೇನೆ ಒಂದು ಅನ್ನ ಪ್ರಸಾದ ವ್ಯವಸ್ಥೆಯಲ್ಲಿ ಒಂದು ಸೇವಾ ಮಾಡೋದಾಗ್ಲಿ, ಒಬ್ಬರನ್ನೊಬ್ಬರು ಮಾತಾಡಿಸೋದಾಗ್ಲಿ, ಹೀಗೆ ಅದನ್ನ ಹೇಳಲಿಕ್ಕೆ ಸಮಯದ ಒಂದು ಅಭಾವಕ್ಕೋಸ್ಕರ ನಾನು ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೇನ್ರಿ. ಈ ರೀತಿ ನಮ್ಮನ್ನ ಪ್ರತಿಯೊಂದು ವಿಭಾಗದಲ್ಲಿ. ಆಮೇಲೆ ನಮ್ಮ ಪಕ್ಕಕ್ಕೆ ಒಬ್ರು ಮಲ್ಕೊಂಡಿದ್ರು, ಅವ್ರನ್ನ ಅಸಾಮಾನ್ಯ ವ್ಯಕ್ತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ನೋಡ್ರಿ, ನಾವು SSY ಕ್ಲಾಸ್ ಅಲ್ಲಿ ಈ ರೀತಿ ನಾವು ಒಂದು ಗ್ರೂಪ್ ಅಲ್ಲಿ ಮಲ್ಕೊಂಡದ್ ಬಿಟ್ರೆ ನಾವು ಎಲ್ಲೂ ಈ ರೀತಿ ಮಲ್ಕೊಂಡಿಲ್ಲ. ಯಾಕಂದ್ರೆ ನಮ್ದು ಜೀವನದೊಳಗೆ ಎಲ್ಲಾ ಸಾಕಷ್ಟು ಲಕ್ಸರಿ ಟ್ರಿಪ್, ಫಾರಿನ್ ಟ್ರಿಪ್ ಎಲ್ಲಾ ಆಗಿದೆ. ನನಗೊಂದು ಅತ್ಯಂತ ಖುಷಿ ಕೊಟ್ಟ ಸಂದರ್ಭ ಅಂದ್ರೆ ಈ 58 ಏಜ್ ಅಲ್ಲಿ ಈ ಕೂಡಲ ಸಂಗಮದಷ್ಟು ಕಾರ್ಯಕ್ರಮದಷ್ಟು ಯಾವ್ದು ಮಾನಸಿಕ ನೆಮ್ಮದಿ, ಒಂದು ಖುಷಿ, ಸಂತಸ ಯಾವ ಒಂದು ಕಾರ್ಯಕ್ರಮದಲ್ಲಿ ಇನ್ನೂವರೆಗೆ ನಾನು ಪಡ್ಕೊಂಡಿಲ್ಲ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈ ರೀತಿ ನಾ ಕಾರ್ಯಕ್ರಮಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಈಗ ಮತ್ತೆ ಎಲ್ಲಿದೆ ಅಂತ ತಿಳ್ಕೊಂಡ. ಇನ್ನು ಮುಂದಿನ ಜೀವನ ಈ ಹೆಂಗೆಂಗೋ ಜೀವನ ಕಳೆದಿವ್ರಿ ನಾವು ಗುರುಜಿ. ನಮ್ ಜೀವನ ಅಂದ್ರೆ ಏನು, ನಾವ್ ಎದಕ್ ಬಂದಿದೀವಿ, ನಾವ್ ಏನ್ ಮಾಡ್ಬೇಕು, ಒಬ್ಬರನ್ನೊಬ್ಬರ ಅವ್ರ ದ್ವೇಷ, ಇವ್ರ ದ್ವೇಷ ಎಲ್ಲಾ ಇದೇ ಆಗ್ತಿತ್ತು. ನಮ್ಮೊಳಗೆ ಎಲ್ಲಾ ನಮ್ಮನ್ನ ಮೊದಲು ನಾವು ತಿದ್ಕೊಳ್ಬೇಕಾಗೈತಿ. ನಮ್ಮನ್ನ ನಾವು ತಿದ್ಕೊಳ್ಬೇಕಂದ್ರ ಒಂದು ಒಳ್ಳೇದ ಏನಾದ್ರು ಮಾರ್ಗ ಅನ್ನುವಂಥದ್ದಿದ್ರ ಈ ನಮ್ಮ ಪತ್ರಿಜಿ ಗುರುಜಿ ಅವರ ಒಂದು ಧ್ಯಾನ ಮಾರ್ಗ ಅಂತ ನಾನು ಹೃದಯಪೂರ್ವಕವಾಗಿ ಹೇಳ್ತೀನಿ. ನಾನು ಇನ್ನೊಂದಲ್ಲಿ ಒಂದು ಸತ್ಯ ಘಟನೆ, ನನಗೆ ಇಲ್ಲಿವರೆಗೆ ನಾನು ನಾನ್ ವೆಜ್ PMC ಅವರ ಈ
ತಮ್ಮ ಗುರುಜಿಯವ್ರು ತಾವು ಕೂಡ ಹೇಳಿದ್ರಿ ಒಂದು 21 ಡೇಸ್ ಅಲ್ಲಿ. ನಾನು ಅವಾಗೂ ಬಿಟ್ಟಿರ್ಲಿಲ್ಲ. ನಾನು ಕಂಟಿನ್ಯೂ ನಾನ್ ವೆಜ್ ಅಂತಲ್ಲ, ನಾವು ಲಿಂಗಾಯತರು ಆದ್ರೂ ನಾವು ಹೊರಗಡೆ ನಾನ್ ವೆಜ್ ತಿಂತಿದ್ದೀವಿ. ಅದನ್ನು ಕೂಡ ಒಂದು ಈ ಗುರುಜಿಯವ್ರ ಮಾರ್ಗದರ್ಶನದೊಳಗ ಅಲ್ಲಿ ಬಿಡ್ಬೇಕಂತ ಅನ್ನುವಂತ ಡಿಸೈಡ್ ಕೂಡ ಮಾಡ್ಲಿಲ್ಲ. ಆ ಒಂದ್ ಧ್ಯಾನದ ಕ್ಲಾಸ್ ಅಲ್ಲಿ ನಾವು ಮುಗಿದ ನಂತರ ಒಂದ್ ದಿವ್ಸ ಅಲ್ಲಿ ಕೊನೆ ದಿವಸ ನಾನು ಡಿಸೈಡ್ ಮಾಡಿಬಿಟ್ಟೆ, ಹೃದಯದ ಮೇಲೆ ನನ್ನ ಕೈ ಇಟ್ಕೊಂಡು ಇನ್ಮೇಲೆ ನಾನು ತಪ್ಪು ಮಾಡಿದೆ, ಇನ್ನ ಈ ತಪ್ಪು ಯಾವಾಗೂ ಮಾಡುದಿಲ್ಲ ಅಂತ ತಿಳ್ಕೊಂಡು ಅನ್ನುವಂಥದ್ದು ಅಲ್ಲೇ ಪ್ರಮಾಣ ಮಾಡಿ ನಾನು ಶುದ್ಧ ಶಾಕಾಹಾರಿ ಆಗ್ತೀನಿ ಅಂತ ಅಲ್ಲೇ ಡಿಸೈಡ್ ಮಾಡಿದೆ. ಅದು ಒಂದು ನನಗ ಬಹಳ ಖುಷಿ ಕೊಡ್ತ್ರಿ. ಅಲ್ಲಿಂದ ಬಂದ್ಮೇಲೆ ನೋಡಿ ನನಗ ಒಂದು ಹೇಳೋದಂದ್ರೆ ಸಾಕಷ್ಟು ಒಂದು ವ್ಯವಹಾರಿಕವಾಗಿ ನನ್ನಲ್ಲಿ ಬದಲಾವಣೆ ಆಗಿದೆ. ಒಂದು ಎಷ್ಟೋ ಜನ ಸ್ನೇಹಿತರ ಅವ್ರು ತಾವಾಗೇ ನಮಗೆ ಕೆಲವೊಂದ್ ಜನ ಅವ್ರನ್ನ ಸಂಪರ್ಕ ಇರ್ಲಿಲ್ಲ ಅಂದ್ರೂ ಅವ್ರು ನಮ್ ಬಂದ್ ನಿತ್ಯ ಮಾತಾಡ್ಸ್ತಾ ಇದ್ದಾರೆ ಅಂತ ಒಂದ್ ಖುಷಿ ಸಾಕ್ತಾ ಇದ್ದೀನಿ. ಈ ಒಂದು ಅನುಭವ ನನಗ ಇದು ಈ ಒಂದ್ ವಿಭಾಗದೊಳಗೆ ನಾನು ಈಗ ಜಸ್ಟ್ UKG ಅಥವಾ ಬೇಬಿ ಸಿಟ್ಟಿಂಗ್ ಅಂತಾರಲ್ಲ ಆ ಹಂತದೊಳಗಿದ್ದೀನಿ ಅಣ್ಣ. ಇನ್ನೂ ಕಲಿಯುದು ಪೂರ ಸಾಕಷ್ಟಿದೆ. ಅಂತ ಒಂದು ನಮಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಸಾಕಷ್ಟು ಮಾಸ್ಟರ್ಗಳಿದ್ದಾರೆ. ಅವರೆಲ್ಲಾ ಮಾರ್ಗದರ್ಶನದೊಂದಿಗೆ ನಾವು ಜೀವನ ಅಂದ್ರೆ ಅರ್ಥ ಮಾಡ್ಕೊಂಡು ನಾವು ಎದಕ್ ಬಂದಿದೀವಿ ಏನಿದೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಸಾಗಿ ನಮ್ಮ ಜೀವನ ಸಾರ್ಥಕ್ ಮಾಡ್ಕೊಳಕ ತಾವೆಲ್ಲಾ ನಮಗ ಒಂದ್ ಒಳ್ಳೆ ಮಾರ್ಗದರ್ಶನ ನೀಡ್ತಾ ಇದ್ರಿ. ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಆತ್ಮಪೂರ್ವಕವಾದ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅವಕಾಶಕ್ಕಾಗಿ ತುಂಬಾ ಧನ್ಯವಾದಗಳು ಗುರುಜಿ. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಧನ್ಯವಾದಗಳು. ಸ್ನೇಹಿತರೆ, ಇಷ್ಟವರೆಗೂ ನಾವು ನೋಡಿದ್ವಲ್ಲ ಬಲ್ಲಿಗೆ ಅವರು ನಮ್ಮ ಎಷ್ಟು ಅದ್ಭುತವಾದ ಈ ಬಿಲಾಗಿ ಅವರು ಅದ್ಭುತವಾದ ಅವರ ಅನುಭವಗಳು, ಕೂಡಲ ಸಂಘ ಅನುಭವಗಳು ಹಂಚ್ಕೊಂಡಿದ್ದಾರೆ. ನಿಜವಾಗಿ ಇನ್ನೂ ಎಷ್ಟೋ ಮಾಸ್ಟರ್ಸ್ ಅಟೆಂಡ್ ಆಗಿರ್ತಾರೆ. ಅವರವರ ಅನುಭವಗಳು ತುಂಬಾ ಚೆನ್ನಾಗಿರ್ತದೆ. ಸೊ ನೋಡಿ, ಇಂಥ ಅದ್ಭುತ ಕಾರ್ಯಕ್ರಮ ನಾವು ಯಾವಾಗ್ಲೂ ಮಿಸ್ ಮಾಡ್ಕೋಬಾರ್ದು. ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೂ ಕೂಡಲ ಸಂಗಮದಲ್ಲಿ ನಮ್ಮ ಸುರೇಂದ್ರ ಕುಮಾರ್ ಸರ್ಗೆ ಮತ್ತೆ ಒಂದು ಪ್ರಕಾಶ್ ಬಾಬು ಸರ್ಗೆ ಮತ್ತೊಂದ್ಸರಿ ಅಭಿನಂದನೆಗಳು ತಿಳಿಸ್ಬೇಕಾಗತ್ತೆ, ನಮ್ಮ ಮಾತಾರ್ ಫೌಂಡೇಶನ್ ಪರವಾಗಿ ಮತ್ತೆ ಎಲ್ಲಾ ಮಾಸ್ಟರ್ಸ್ ಪರವಾಗಿ. ಸ್ನೇಹಿತರೆ, ತುಂಬಾ ತುಂಬಾ ಧನ್ಯವಾದ ಸರ್ ತಮ್ಗೆ. ಅಂತ ಅದ್ಭುತವಾದ ಕಾರ್ಯಕ್ರಮ ಮಾನವ ಕುಲ ಕೊಟ್ಟಿದ್ದಕ್ಕೂ. ಸರ್ ಅವ್ರದ್ದು ಮೊಬೈಲ್ ನಂಬರ್ ಕೇಳ್ತಾ ಇದ್ದಾರೆ. ನಂಬರ್ ನಾನು ಅದರಲ್ಲಿ ಚಾಟಲ್ಲಿ ಹಾಕ್ತೇನೆ ಸರ್. ಸೊ ಇದೇ ಮಾತಾಡ್ತಾರೆ. ಈಗ ನಾನು ಹೇಳಿರೋ ಸಬ್ಜೆಕ್ಟ್ಗೆ ಈಗ ಅನುಭವ ಹಂಚಿದಾರೆ ನೋಡಿ. ಎಕ್ಸ್ಪ್ರೆಷನ್ ಇದೇ ಇಂಪಾರ್ಟೆಂಟ್. ಈಗ ಎಕ್ಸ್ಪ್ರೆಷನ್ ಅನ್ನೋದೇ ನಾವು ಯಾವಾಗ ಅನುಭವನ ಹಂಚ್ತೀವೋ ಆತ್ಮ ವಿಕಾಸ ಅನ್ನೋದಾಗುತ್ತೆ. ಈಗ ಅವ್ರದ್ದು ನೋಡಿ, ಈಗ ಇವತ್ತು ಶೇರ್ ಮಾಡೋದ್ರಿಂದ ಅವ್ರು ನೆಕ್ಸ್ಟ್ ಇನ್ನೂ ಹೈಯೆಸ್ಟ್ ಲೆವೆಲ್ಗೆ ಹೋಗ್ತಾರೆ. ಅವರೇ ಇಟ್ಕೊಂಡಿದ್ರೆ ಅಲ್ಲಿಗೆ ನಿಲ್ತೋಗ್ತೀವಿ ನಾವು. ನಮ್ಮ ಆತ್ಮ ಏನಾದ್ರು ಎಷ್ಟು ಈ ಜೀವಾತ್ಮ ಪರಮಾತ್ಮ ಆಗ್ಬೇಕು, ಈ ಮಾನವರು ಮಾಧವರಾಗ್ಬೇಕು. ಹೆಂಗಾಗ್ತೀರಾ? ನಮ್ಗೆ ಬಂದಿರೋ ಅನುಭವನ ಹಂಚ್ಬೇಕು. ಸೊ ಅದೇ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಈಗ ಅಂದ್ರೆ ನಾನು ಹೇಳಿರೋ ಈ ಥಿಯರಿಗೆ ಅವರ ಎಕ್ಸ್ಪೀರಿಯನ್ಸ್ ಕರೆಕ್ಟ್ ಮ್ಯಾಚ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮಹಾಲಿಂಗ ಅವರಿಗೆ ಅನುಭವ ಹಂಚಿದ್ದಕ್ಕೆ ಅವರಿಗೆ ಅನಂತ ಕೋಟಿ ಆತ್ಮಪೂರ್ವಕ ಪ್ರಣಾಮ. ಥ್ಯಾಂಕ್ ಯು. ನಮ್ದು ಕೂಡಲ ಸಂಗಮ ಅನ್ನೋದು ಅಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿಲ್ಲ ಮಾಸ್ಟರ್ಸ್. ನಾವು ಚಿಕ್ಕ ಪ್ರೋಗ್ರಾಮ್ಸ್ ಮಾಡಿದೀವಿ. 5,000 10,000 ಜನ ಬರ್ತಾರ ಅಂತ ದೊಡ್ಡ ಪ್ರಮಾಣದಲ್ಲಿ ಏನೋ ನಮ್ಮ ಹತ್ರ ದುಡ್ಡಿಲ್ಲ, ಏನಿಲ್ಲ ಮಾಸ್ಟರ್ಸ್. 23 ಲಕ್ಷ ಖರ್ಚಾಯ್ತು. ಎಲ್ಲಿಂದ ಬರುತ್ತೆ ದುಡ್ಡು 23 ಲಕ್ಷ? ನಾವು ಒಬ್ಬರನಿಂದ ಒಂದು ಎಂಟ್ರಿ ಫೀನು ತಗೊಂಡಿಲ್ಲ, ಎಲ್ಲ ಫ್ರೀನೇ. ಯೂನಿವರ್ಸ್ ಹೆಂಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿದೀವಿ ನಾವು. ಇಷ್ಟು ದುಡ್ಡು ಮಾಡಿಲ್ಲ ನಾವು, ಚಿಕ್ಕದು ಮಾಡಿರೋದು. 23 ಲಕ್ಷ ಎಲ್ಲಿಂದ ಬರುತ್ತೆ? ನಮ್ದೆಂದು ಟ್ರಸ್ಟ್ ಓಪನ್ ಮಾಡಿ ನಾವಿಬ್ಬರೇ ಮಾಡಿರೋದು. ಸ್ಟಾರ್ಟ್ ಮಾಡಿ 5,000 ರೂಪಾಯಿ ಇತ್ತು ಅಷ್ಟೇ. ಅದ್ರಲ್ಲಿ ನೋಡೇ ಬಿಡೋಣ, ಇದೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ. ಅದೇ ಎಕ್ಸ್ಪೆರಿಮೆಂಟ್ ಅಂದ್ವಿ. ಅರ್ಥ ಆಯ್ತಾ? ಗೊತ್ತಿರೋದು ಮಾಡಿರೋದು ಎಕ್ಸ್ಪೆರಿಮೆಂಟ್ ಅಲ್ಲ. ನಮ್ಗೆ ಗೊತ್ತಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡಿದೀವಿ ಇವಾಗ. ಸೊ ಎಕ್ಸ್ಪ್ರೆಸ್ ಮಾಡಿದೀವಿ ಇವಾಗ. ಎಕ್ಸ್ಪ್ರೆಷನ್ ಆಯ್ತಲ್ಲ, ನಮ್ದು ಎವಾಲ್ವ್ ಆಯ್ತು. ನೆಕ್ಸ್ಟ್ ಇಯರ್ 1 ಲಕ್ಷ ಅದು ಇಟ್ಕೊಂಡಿದೀವಿ ಮಾಸ್ಟರ್ ಟಾರ್ಗೆಟ್. ಈಗ 10,000, ನೆಕ್ಸ್ಟ್ ಇಯರ್ 1 ಲಕ್ಷ, ಆಮೇಲೆ 10 ಲಕ್ಷ, ಆಮೇಲೆ 1 ಕೋಟಿ, ಆಮೇಲೆ 10 ಕೋಟಿ, ಆಮೇಲೆ ಆಯ್ತು ಸುವರ್ಣ ಕರ್ನಾಟಕ ಕ್ಲೋಸ್. 5 ಇಯರ್ಸ್ಗೆ ಎಂಟೈರ್ 7.5 crores ಈ ಧ್ಯಾನ ಹಂಚಬೇಕು ಅನ್ನೋದೇ ಸಂಕಲ್ಪ. ಇದು ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಆಗೋದಿಲ್ಲ, ಅವರು ಮಾಡಿಸ್ತಾ ಇದ್ದಾರೆ ನಮ್ಮ ಮುಖಾಂತರ. ನಾವು ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ನಾವು ಒಂದು ಇನ್ಸ್ಟ್ರೂಮೆಂಟ್ ತರ, ಮೀಡಿಯಾ ನಮ್ದಷ್ಟೇ. ಸೇಮ್ ಕೂಡಲ ಸಂಗಮದಲ್ಲೇ ಇರುತ್ತೆ ನೆಕ್ಸ್ಟ್ ಇಯರ್. ಸೇಮ್ 26, 27, 28 1 ಲಕ್ಷ ಜನ ಅಲ್ಲಿ ಸೇರ್ತೀವಿ ಮಾಸ್ಟರ್ಸ್. ಈ ಸತಿ 5,000 ಸೇರಿದೀವಿ. ನಮ್ದು ಟಾರ್ಗೆಟ್ ಯಾವತ್ತೂ ಮಿರಾಕ್ಯುಲಸ್ ಥಿಂಕಿಂಗ್ ಇರಬೇಕು. ಅದು ಏನಾದ್ರೂ ಆಗ್ಲಿ, ನಾನ್ ಮಾಡ್ತಾ ಇಲ್ವ, ನಾನ್ ಮಾಡ್ತಾ ಇದ್ರೆ ನನ್ ಭಯ. ಫೇಲ್ ಆದ್ರೇನು ನಾನು ಓಕೆ, ಪಾಸ್ ಆದ್ರೂ ನಮ್ಮ ಟಾರ್ಗೆಟ್ 1 ಲಕ್ಷ.
That's it. January 26th month ಇರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಧನ್ಯವಾದಗಳು ಸ್ನೇಹಿತರೆ. ಸೊ ಸರ್ ಈಗಾಗಲೇ ಹೇಳಿದಾರಲ್ಲ, ಮತ್ತೆ ಮುಂದಿನ ವರ್ಷನೂ ಅದೇ ದಿನಗಳಲ್ಲಿ ಮತ್ತೆ ಕೂಡಲ ಸಂಗಮದಲ್ಲಿ ಕಾರ್ಯಕ್ರಮ ಆಗುತ್ತೆ. ನಾವು ಎಲ್ಲರೂ ಹೆಚ್ಚಾಗಿ ಪ್ರಚಾರ ಮಾಡಬೇಕು. ನೋಡಿ, ಇಂಥ ಅದ್ಭುತವಾದ ಕಾರ್ಯಕ್ರಮ ಇದು ಅವ್ರಿಗೋಸ್ಕರ ಅವ್ರು ಮಾಡ್ತಾ ಇಲ್ಲ, ಅವ್ರಿಗೋಸ್ಕರ ಇಂಥ ಕಾರ್ಯಕ್ರಮ ಮಾಡ್ತಾ ಇರುವಾಗ ನಾವೆಲ್ಲರೂ ಒಂದು ಕಾರ್ಯಕರ್ತರ ಕೆಲಸ ಮಾಡಿ ಅದನ್ನು ಪ್ರಚಾರ ಹೆಚ್ಚಾಗಿ ಮಾಡಿ, ಇನ್ನೂ 1 ಲಕ್ಷ ಅಂತ ಅನ್ಕೊಂಡ್ರೆ ಇನ್ನೂ ಹೆಚ್ಚಾಗಿ ನಾವು ಅದಕ್ಕಿಂತ ಹೆಚ್ಚಾಗಿ ನಾವು ಅಲ್ಲಿ ಸಾಧಿಸಕ್ಕೆ ಪ್ರಯತ್ನ ಮಾಡಬೇಕು. ಸೊ ಎಲ್ಲರೂ ಆ ಥರ ಮಾಡ್ತೀವಿ ಅಂತ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಮತ್ತೊಂದ್ಸರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಧನ್ಯವಾದಗಳು. ಮಾಸ್ಟರ್ಜಿ ಹ್ಮ್. ನಮಸ್ತೆ ಮಾಸ್ಟರ್ಜಿ. ಮೊದ್ಲು ನಾವು ಚಿಕ್ಕದಾಗ ಕಿವಿ ನೋವು ಬಂತು ಅಂದ್ರೆ ಉಪ್ಪುಂದ ನೀರು ಸಾಲ್ಟ್ ವಾಟರ್ ನ ಕಿವಿಗೆ ಹಾಕ್ಬೋದಾ ಸರ್ ಗುರುಗಳೇ? ಸಾಲ್ಟ್ ವಾಟರ್ ಹಾಕೋದು ನಾನು ಯಾವ ಪ್ರಯತ್ನ ಮಾಡಿಲ್ಲ. ಸೊ ಆದ್ರೆ ಇಂಥ ಸಮಸ್ಯೆಗಳಿದ್ರೆ ಈ ತರ ಪರಿಹಾರ ಸಿಗತ್ತೆ. ಸಾಲ್ಟ್ ವಾಟರ್ನ ನಾನು ಪ್ರಯತ್ನ ಮಾಡಿಲ್ಲ, ಅದು ನಾನು ತಿಳ್ಕೊಂಡೇ ಇರ್ಬೇಕು. ಯಾಕಂದ್ರೆ ಸೊ ಹೊರಗಡೆ ಹಾಕೋದು ಯಾವುದೇ ಇರ್ಲಿ, ನಾವು ತುಂಬಾ ಗಮನ ಇಟ್ಕೊಂಡೇ ಮಾಡ್ಬೇಕು. ಕಣ್ಣು ಒಳಗಡೆ, ಕಿವಿ ಒಳಗಡೆ ಯಾವುದೇ ಹಾಕಿದ್ರು ನಾವು ತುಂಬಾ ಎಚ್ಚರಿಕವಾಗಿ ನಾವು ಜ್ಞಾನಯುತವಾಗಿ ಮಾಡ್ಬೇಕಾಗತ್ತೆ. ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಎಸ್, ಥ್ಯಾಂಕ್ ಯು ಗುರು, ಥ್ಯಾಂಕ್ ರೈಟ್. ಸ್ನೇಹಿತರೆ, ಯಾವುದೇ ಪ್ರಶ್ನೆ ಇದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮಾತಾಡಿ, ಬಸವರಾಜ್ ಅವರೇ ಮಾತಾಡಿ. ಮಾಸ್ಟರ್ ನಮಸ್ತೆ. ನಮಸ್ತೆ ನಮಸ್ತೆ. ಮಾಸ್ಟರ್, ಇವತ್ತು ಅವರು ಅನುಭವ ಹಂಚ್ಕೊಂಡ್ರಲ್ಲ ಸರ್, ಅದು ಕೂಡಲ ಸಂಗಮ, ಅದು ತುಂಬಾ ತುಂಬಾ ಚೆನ್ನಾಗಿ ಅನ್ನಿಸ್ತದು. ನಮ್ಗೆ ಮಿಸ್ ಮಾಡ್ಕೊಂಡ್ವಲ್ಲ ಈ ವರ್ಷದಲ್ಲಿ ಅಂತ ಅನ್ನಿಸ್ತು. ಮುಂದಿನ ವರ್ಷ ಖಂಡಿತ ಪ್ರಯತ್ನ ಪಡ್ತೀವಿ. ಮತ್ತೆ ಅವರು ಹಾರ್ಟ್ ಪ್ರಾಬ್ಲಮ್ಮೇ ಧ್ಯಾನದಿಂದ ಸಾಲ್ವ್ ಆಯ್ತು ಅವ್ರ ಪ್ರಾಬ್ಲಮ್ ಅಂತ ಕೇಳಂತೂ ನನಗೆ ಸ್ವಲ್ಪ ಮಟ್ಟಿಗೆ ಅದಿದೆ ಈ ಮೈಂಡ್ ಅಲ್ಲಿ. ನಾನು ಅದಿಲ್ಲ ಅಂತ ಅನ್ಕೊಂಡು ಸಾಕ್ತಾ ಇರೋದು ನಾನು. ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ಮಾಸ್ಟರ್ ಅವ್ರ ಅನುಭವ ಕೇಳಿ ಕೂಡ. ಮತ್ತೆ ಧ್ಯಾನ ಇನ್ನು ಹೆಚ್ಚೆಚ್ಚು ಮಾಡ್ಬೇಕು ಅನ್ನೋದಿಕ್ಕೆ ಒಂದು ಪ್ರೇರಣೆ ಸಿಕ್ಕಂಗಾಯ್ತು ಮಾಸ್ಟರ್. ಇದು ಅವ್ರಿಗೆ ಕೂಡ ಅವ್ರ ಅನುಭವ ಹಂಚ್ಕೊಂಡಿದ್ದಕ್ಕೆ ಅವ್ರಿಗೂ ಧನ್ಯವಾದ. ನಿಮ್ಗೆ ಅನುವು ಮಾಡಿಕೊಟ್ರಲ್ಲ ಮಾಸ್ಟರ್, ತುಂಬಾ ತುಂಬಾ ಖುಷಿ ಆಯ್ತು. ಧನ್ಯವಾದ ಮಾಸ್ಟರ್. ಸರ್ ನಮಸ್ತೆ. ಹಾ ಹೇಳಿ ಸರ್, ಅವರು ಸರ್ದು ನಂಬರ್ ಶೇರ್ ಮಾಡ್ಬೋದಾ ಸರ್? ಗ್ರೂಪ್ ಅಲ್ಲಿ ಏನಾದ್ರು ಶೇರ್ ಮಾಡ್ಬೋದಾ ಸರ್? ಯಾರ್ದು? ಮಹಲಿಂಗ್ ಬಿಲಾಜಿ ಅವ್ರದ್ದು? ಹೌದು ಸರ್, ಅದು ಬಿಲಾಜಿ ಅವ್ರದ್ದು. ತುಂಬಾ ಜನ ಮೆಸೇಜ್ ಮಾಡಿದ್ರು ನಂಬರ್ ಶೇರ್ ಮಾಡಿ. ಬಿಲಾಜಿ ಅವರೇ ನಂಬರ್ ಹೇಳಿ ಸ್ವಲ್ಪ. ಬಿಲಾಜಿ ಅವರೇ ನಂಬರ್ ಹೇಳಿ. ಗುರುಜಿ ನಮಸ್ಕಾರ ಗುರುಜಿ. ನಿಮ್ ನಂಬರ್ ಹೇಳಿ ಸ್ವಲ್ಪ. 80 50 50 50 11 11 33 33 24. ಓಕೆ, 8050113324 ಅಷ್ಟೇ ಅಲ್ವಾ? ಹಾ ರೀ ಗುರುಜಿ. ಬಿಲಾಜಿ, ರೈಟ್. ಸ್ನೇಹಿತರೆ, ಅದು ಹಾಕಿದೀವಿ, ದಯವಿಟ್ಟು ಗಮನಿಸ್ಕೊಳ್ಳಿ. ಚಾರ್ಟ್ ಅಲ್ಲಿ ಹಾಕಿದೀವಿ ನೋಡಿ. ರೈಟ್. ಹಾ, ಎಸ್ ಬಸವರಾಜರೇ, ಇನ್ನೇನು ಹೇಳ್ಬೇಕಾ? ಇಲ್ಲ ಸರ್, ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಅಲ್ಲ. ಉಮಾ ಮೇಡಮ್ ಅವ್ರು ಮಾತಾಡಿ ಬೇಗ. ನಮಸ್ಕಾರ ಗುರುಗಳೇ. ಇಬ್ಬರಿಗೂ ತುಂಬಾ ತುಂಬಾ ಧನ್ಯವಾದಗಳು. ನಿಜವಾಗೂ ಇವತ್ತು ಕೂಡಲ ಸಂಗಮದಲ್ಲಿ ಆದಂತಹ ಒಂದು ಘಟನೆ ಮತ್ತು ಸರ್ ಸುರೇಂದ್ರ ಸರ್ ಹೇಳಿದ್ದು ಅಕ್ಷರಶಃ ನಿಜ ಅನಿಸುತ್ತೆ. ಕೇಳಿಸ್ತಾ ಇದೆ ಸರ್? ಜಾಸ್ತಿ ಕೇಳಿಸಲ್ಲ, ನಿಮ್ ಮಾತು ಯಾಕೋ ಕಡಿಮೆ ಬರ್ತಾ ಇರ್ತದೆ, ಸೌಂಡ್ ಕಡಿಮೆ ಬರ್ತಾ ಇರ್ತದೆ. ಹೇಳಿ. ಸುರೇಂದ್ರ ಸರ್ ಹೇಳ್ಕೊಟ್ಟಿದ್ದು ಮತ್ತು ಕೂಡಲ ಸಂಗಮದಲ್ಲಿ ಆಗಿದಂತಹ ಘಟನೆ ಅದು ಅತ್ಯಂತ ಅದ್ಭುತವಾದಂತಹ ಘಟನೆ. ಹೌದು. ಹಾಗಾಗಿ ಇಂತಹ ಎಲ್ಲಾದ್ರೂ ತರಬೇತಿ ಕೇಂದ್ರಗಳು ತಾವು ಇಟ್ಟಿದ್ರೆ ನಮಗೂ ಕೂಡ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಆಗತ್ತ.
ಆ ಸರ್ ಪಡೆದಂತ ಬಿಲಾಲಿ ಸರ್ ಅವರು ಪಡೆದಂತ ಅನುಭವ ಕೂಡ ನಮಗೂ ಆಗಬಹುದಲ್ಲ ಅನ್ನುವಂತ ಎಸ್ ಮಾ. ನನ್ನ ಕಲ್ಪನೆ. ಇಂತಹ ಸತ್ಸಂಗಗಳು ಇಟ್ಟಾಗ ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಆಗತ್ತ, ಹ್ಮ್ ಒಬ್ರಿಗೊಬ್ರು ಭೇಟಿ ಆಗ್ತೀವಿ. ಆಮೇಲೆ ಇಂಥ ಆನಂದವನ್ನ ಹಂಚ್ಕೊಳ್ಳಿಕ್ಕೆ ಎಲ್ಲಿ ಸಿಗೋದಿಲ್ಲ. ಇಂಥ ಸತ್ಸಂಗದಲ್ಲಿ ಸ್ವಾಧ್ಯಾಯದಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯತೆ. ಖಂಡಿತ. ಆಮೇಲೆ ಹೌದು. ಗುರುಗಳು ಇನ್ನೊಂದು ಪ್ರಶ್ನೆ, ನಾನು 3 ಮತ್ತು 4ನೇ ಲಿಂಕ್ ನಲ್ಲಿ ಕೂಡ ಸೇರ್ಕೊಂಡು ಹ್ಮ್ ಏನೋ ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾನೆ ಇದಮ್ಮ, ಸರಿಯಾಗಿ ಬರ್ತಾ ಇಲ್ಲ. ಆ 3ನೇಕ್ಕಿಂತನೂ ಈ ಸರಿಯಾಗಿ ಬರ್ತಾ ಇಲ್ಲಮ್ಮ, ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ. ರಮ್ಯಾ ಅವರೇ ಮಾತಾಡಿ, ರಮ್ಯಾ ಅಂತ ಮಾತಾಡಿ. ತುಂಬಾ ಅದ್ಭುತ ಅನುಭವ. ನಮಸ್ತೆ ಮಾಸ್ಟರ್. ಹೇಳಿಮ್ಮ. ಮಾಸ್ಟರ್, ನನ್ ಮಗನ್ಗೆ 10 ವರ್ಷ ಪದೇ ಪದೇ ಕಿವಿ ನೋವು ಬರ್ತಾನೆ ಇದೆ ಮಾಸ್ಟರ್. ಮೊನ್ನೆ ಸಡನ್ ಆಗಿ ನೈಟ್ ಇದಕ್ಕಿದಂಗೆ ಬಂದ್ಬಿಟ್ಟಿತ್ತು. ಕೊಬ್ಬರಿ ಎಣ್ಣೆಗೆ ಬೆಳ್ಳುಳ್ಳಿ ಕಾಯಿಸ್ಬಿಟ್ಟು ಅದ್ರೊಳಗಡೆ ಹಾಕ್ಬಿಟ್ಟು ಅದನ್ನ 1-3-4 ಡ್ರಾಪ್ಸ್ ಹಾಕಿದೆ ಮಾಸ್ಟರ್. ಆತರ ಹಾಕ್ಬೋದಾ? ಹೌದೌದು, ಈಗ ಹೇಳ್ಕೊಟ್ಟಿನಲ್ಲ ಒಂದ್ಸಲ ಅದನ್ನ ನೋಡಿ ನೋಡಿ ತುಳಸಿ ಹೇಳ್ಕೊಟ್ರಾ? ತುಳಸಿ ಇದೆ ಮತ್ತೆ ಬಾದಾಮಿಕೆ ಇದು ಈ ಗಾರ್ಲಿಕ್ ಅನ್ನೋದು ತುಂಬಾ ಒಳ್ಳೇದು. ಕೊಬ್ಬರಿ ಎಣ್ಣೆಗೆ ನೀವು ಹಾಕಿದ್ರಲ್ಲ, ಅದು ಬಿಟ್ಟು ಬಾದಾಮಿಗೆ ಹಾಕಿ, ತುಂಬಾ ಒಳ್ಳೇದು ಮಾಡುತ್ತೆ. ಬಾದಾಮಿಗೆ ಏನ್ ಮಾಡ್ತೀರ ಅಂದ್ರೆ, ಬಾದಾಮಿ ಒಂದು 50 ml ತಗೊಂಡು ಈ ಗಾರ್ಲಿಕ್ ಒಂದು 10 ಪೀಸಸ್ ಹಾಕಿ ಚೆನ್ನಾಗಿ ಬಯಸಿದ್ರೆ ಅದ್ರ ಅಂಶ ಅನ್ನೋದು ಈ ಆಯಿಲ್ ಒಳಗಡೆ ಹೋಗುತ್ತಲ್ಲ, ಅದನ್ನು ಸ್ವಲ್ಪ ತಣ್ಣದಾದ್ಮೇಲೆ ಫಿಲ್ಟರ್ ಮಾಡ್ಕೊಂಡು ಒಂದು ಬಾಟ್ಲಿಗೆ ಹಾಕೊಂಡು ಇಟ್ಕೊಳ್ಳಿ. ಯಾವಾಗಲೂ ಮನೇಲಿ ಇಟ್ಕೊಳ್ಳಿ, ಒಂದು ಕಡೆ ನಿಮ್ಮ ಯಾವುದೋ ಒಂದು ಸೆಲ್ಫಲ್ಲಿ ಇಟ್ಕೊಂಡ್ರೆ ಈ ತರ ಸಮಸ್ಯೆಗಳು ಬರುವಾಗ ಸ್ವಲ್ಪ ಈ ಕಡೆ ಒಂದು 2 ಹನಿ ಹಾಕಿ, ಇದರಿಂದ 2 ಹನಿ ಹಾಕಿದ್ರೆ ಅವ್ರಿಗೆ ಬೇಗ ರಿಲೀಫ್ ಸಿಗತ್ತೆ, ಇಮಿಡಿಯೇಟ್ ಕಡಿಮೆ ಆಗ್ಬಿಡ್ತದೆ ಆ ಥರ. ಓಕೆ, ಅದು ಯಾವಾಗ್ಲೂ ತಯಾರು ಮಾಡಿ. ರೀಸನ್ ಏನ್ ಮಾಸ್ಟರ್, ಯಾಕೆ ಪದೇ ಪದೇ ಕಿವಿ ನೋವು ಬರ್ತಾ ಇರುತ್ತೆ? ಅದು ಏನಂದ್ರೆ ಶೂನ್ಯ ಜಾಸ್ತಿ ಆದ್ರೆ ಬರುತ್ತೆ. ಶೂನ್ಯ ಅಂದ್ರೆ ಏನು? ನಮ್ಮ ಪಂಚಭೂತ. ಅದು ನಮ್ಮ ದೇಹ ಒಳಗಡೆ ಪಂಚಭೂತಗಳಿದೆ. 5 ಭೂತಗಳು ಅಂದ್ರೆ 5 ನೇಚರ್ 5 ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಪಂಚಭೂತಗಳು ಅಂತ ಹೇಳ್ತೀವಿ. ಈ ಪಂಚಭೂತಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಸಮಸ್ಯೆಗಳು ಬರುತ್ತೆ. ಈಗ ನೋಡಿ, ಶೂನ್ಯತ ಅಂದ್ರೆ ನಮ್ಮ ದೇಹ ಒಳಗಡೆ ಆಕಾಶ ತತ್ವ ಹೆಚ್ಚಾಗತ್ತೆ. ಅಂದ್ರೆ ಇದು ಈ 5 ಬೆರಳಿದೆಲ್ಲ ಮಧ್ಯ ಬೆರಳು, ಇದು ಶೂನ್ಯತ ಅಂತ ಹೇಳ್ತೀವಿ, ಆಕಾಶ ತತ್ವ ಅಂತ ಹೇಳ್ತೀವಿ. ಇದು ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ ದೇಹದಲ್ಲಿ. ಯಾವ ಕಾರಣದಿಂದ ಅಂದ್ರೆ ನಮ್ಮ ಆಹಾರ ಶೈಲಿ, ಆರೋಗ್ಯ ಶೈಲಿಯಿಂದನೇ ಅದು ಹೆಚ್ಚಾಗೋದು ಕಡಿಮೆ ಆಗೋದು. ನೋಡಿ, ಸ್ವಲ್ಪ ಹೊತ್ತು ಏನಾಗ್ತದೆ, ಈ ನೀರಾಂಶ ಜಾಸ್ತಿ ಆಗುತ್ತೆ, ಸ್ವಲ್ಪ ಹೊತ್ತು ಈ ಪೃಥ್ವಿ ಅಂಶ ಜಾಸ್ತಿ ಆಗುತ್ತೆ, ಇಲ್ಲ ಅಂದ್ರೆ ಈ ವಾಯು ಅಂಶ ಜಾಸ್ತಿ ಆಗುತ್ತೆ. ವಾಯು ಅಂಶ ಜಾಸ್ತಿ ಆಗಿ ಏನಾಗ್ತದೆ, ಪೂರಾ ವಾಯು ಸಂಬಂಧ ಎಲ್ಲಾ ವ್ಯಾಧಿಗಳು ಬರುತ್ತೆ. ಅಂದ್ರೆ ಈ ಬ್ರೀತಿಂಗ್ ಪ್ರಾಬ್ಲಮ್ಸ್, ಮತ್ತೆ ಈ ಹಾರ್ಟ್ ಅಲ್ಲಿ ಸ್ವಲ್ಪ ಗ್ಯಾಸ್ ಸ್ಟ್ರಕ್ ಆಗೋದು, ಒಂಥರ ಚೆಸ್ಟ್ ಪೇನ್ ಬರೋದು. ಚೆಸ್ಟ್ ಪೇನ್ ಆದ್ರೂ ಬರ್ತಾ ಇರ್ತದೆ. ಆದ್ರೆ ತುಂಬಾ ಜನ ಏನ್ ಅನ್ಕೊಂತಾರೆ, ಈ ಚೆಸ್ಟ್ ಪೇನ್ ಬಂದ್ರೆ ಏನೋ ಚೆಸ್ಟ್ ಅಲ್ಲಿ ನಮ್ಗೆ ಹಾರ್ಟ್ದು ಮತ್ತೆ ಹೃದಯಕ್ಕೆ ತೊಂದರೆ ಇದೆ ಅಂತ ಆತರ ತಿಳ್ಕೊಂತಾರೆ. ಅದು ಆಕ್ಚುಲಿ ಆಗಲ್ಲ, ಆತರ ಅಲ್ಲ. ಏನಾಗ್ತದೆ, ಈ ಗ್ಯಾಸ್ಗಳು ಏನಂದ್ರೆ ಈ ಒಳಗಡೆ ಸ್ಟ್ರಕ್ ಆಗಿ ಅದರಿಂದ ತೊಂದರೆಗಳು ಆಗ್ತಾ ಇರ್ತದೆ ನಮ್ಗೆ. ಅದು ನಾವು ಅರ್ಥ ಮಾಡ್ಕೋಬೇಕು. ಈ ತರ ಒಂದೊಂದು ಅಂಶ, ಯಾವುದೇ ಅಂಶ ಏರುಪೇರಾದ್ರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೆ ಅದಕ್ಕೆ ಸಂಬಂಧಿತ ಕಾಯಿಲೆಗಳು ನಮ್ಮ ದೇಹದಲ್ಲಿ ಕಾಣಿಸ್ತಾ ಇರ್ತದೆ. ಅದೇ ತರನೇ ಈ ಶೂನ್ಯ ತತ್ವ, ಆಕಾಶ ತತ್ವ ಹೆಚ್ಚಾಗುವಾಗ ನಿಮ್ಗೆ ಈ ಕಿವಿ ಸಮಸ್ಯೆಗಳು ಶುರು ಆಗುತ್ತೆ. ಓಕೆ, ಅದನ್ನ ಮತ್ತೆ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಈಗಾಗಲೇ ಹೇಳಿದ್ದೀನಿ ನಾನು, ಈ ಶೂನ್ಯ ಮುದ್ರೆ ಅನ್ನೋದು ನೀವು ಖಂಡಿತವಾಗಿ ಅವ್ರ ಜೊತೆಗೆ ಮಾಡಿಸಿ. ಈ ಶೂನ್ಯ ಮುದ್ರೆ ಇದೆಲ್ಲ ಈ ತರ ಈ ಮುದ್ರಣ ಕನೀಸ ಅಟ್ಲೀಸ್ಟ್ ಒಂದು 20 ನಿಮಿಷ 25 ನಿಮಿಷ, ಅವ್ರು ಅನುಕೂಲ ಆದ್ರೆ 30-35 ನಿಮಿಷನೂ ಹಾಗೆ ಮಾಡ್ಬೋದು. ಇಲ್ಲಾಂದ್ರೆ ಅಷ್ಟು ಒಂದೇ ಸರಿ ಮಾಡಕ್ ಆಗ್ತಾ ಇಲ್ಲ ಮಕ್ಕಳ ಅನ್ನುವಾಗ ಒಂದು 10 ನಿಮಿಷ ಮಾಡಿಸಿ, ಮತ್ತೆ ಒಂದು ಮಧ್ಯಾಹ್ನ 10 ನಿಮಿಷ, ಸಾಯಂಕಾಲ 10 ನಿಮಿಷ, ಇಲ್ಲ 15 ನಿಮಿಷ, ಮೂರು ಸರಿ ಮಾಡಿ, ಪರವಾಗಿಲ್ಲ. ಅದಾದ್ಮೇಲೆ ಈ ಪ್ರಾಣ ಮುದ್ರೆ ಒಂದು 5 ನಿಮಿಷ ಮಾಡಿ, ಅಟ್ಲೀಸ್ಟ್ ಒಂದು 10 ನಿಮಿಷ ಅದು ಮಾಡಿದ್ರೆ
15 ನಿಮಿಷ ಶೂನ್ಯ ಮುದ್ರೆ ಮಾಡಿದ್ರೆ ಒಂದು 5 ನಿಮಿಷ ಪ್ರಾಣ ಮುದ್ರೆ ಮಾಡಿ. ಆ ಥರ 3 ಸರಿ ಡಿವೈಡ್ ಮಾಡ್ಕೊಳ್ಳಿ. ಒಂದೇ ಸರಿ ಮಾಡೋಕ್ಕಾಗಲ್ಲ ಅಂದ್ರೆ 3 ಸರಿ ಡಿವೈಡ್ ಮಾಡಿ, ಅದು ಒಳ್ಳೇದಾಗತ್ತೆ. ಓಕೆ. ಆಮೇಲೆ Okay, ಮನೆ master. ಮದ್ದುಗಳು ಈಗಾಗಲೇ ಹೇಳಿದ್ವಲ್ಲ, 3 ಮನೆ ಮದ್ದುಗಳು ಹೇಳಿದ್ವಿ. ಆ 3 ಮನೆ ಮದ್ದುಗಳು ಇದಕ್ಕೋಸ್ಕರ ಖಂಡಿತವಾಗಿ ಪಾಲನೆ ಮಾಡಿ. ಮಾಸ್ಟರ್ ಅರ್ಥ ಆಯ್ತಮ್ಮ? ಥ್ಯಾಂಕ್ ಯು ಮಾಸ್ಟರ್. ರೈಟ್. ಮಾಸ್ಟರ್ ಅರ್ಥ ಆಯ್ತು, ಕೇಳಿಸ್ತು ಮೇಡಮ್. ರೈಟ್. ಶಿಲ್ಪಾ ಅವ್ರು ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ. ಇವತ್ತು ನನ್ ಮಗಳು ಕೇಳ್ತಾ ಇದ್ಲು, ಅಮ್ಮ ಧ್ಯಾನ ಮಾಡ್ಬೇಕಾದ್ರೆ ಕಣ್ ಮುಚ್ಕೊಂಡೇ ಮಾಡ್ಬೋದಾ ಅಥವಾ ಕಣ್ ಬಿಟ್ಕೊಂಡು ಉಸಿರಾಟದ ಬಡ ಗಮನ ಕೊಡ್ಬೋದಾ ಅಂತ ಕೇಳ್ತಾ ಇದ್ಲು. ಇಲ್ಲ, ಕಣ್ಣು ಮುಚ್ಕೊಂಡೇ ಮಾಡ್ಬೇಕು ಧ್ಯಾನ. ಯಾಕಂದ್ರೆ ಕಣ್ಣಿಂದ 80% ಶಕ್ತಿ ವೇಸ್ಟ್ ಆಗ್ತಾ ಇರ್ತದೆ ಕಣ್ಣು ತೆರೆಸ್ಕೊಂಡು ಮಾಡಿದ್ರೆ. ನಾನು ಅವಳಿಗೆ ಹೇಳ್ದೆ ಕಣ್ ಮುಚ್ಕೊಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕಣಮ್ಮ ಅಂತ ಹೇಳ್ದೆ. ಆದ್ರೂ ಅಮ್ಮ ಇವತ್ತು ಕ್ವಶನ್ ಕೇಳಮ್ಮ ಅಂತ ಕೇಳಿದ್ಲು. ಅವಳು ಟ್ಯೂಷನ್ ಹೋಗಿದ್ದಾಳೆ, ಇಲ್ಲಾಂದ್ರೆ ಅವಳೇ ಕೇಳ್ತಾ ಇದ್ಲು. ಒಳ್ಳೆ ಕ್ವಶನ್ ಕೇಳಿದ್ದಾರೆ. ಹ್ಮ್. ಕಣ್ಣು ತೆರೆಸ್ಕೊಂಡು ಹಂಗಾಗಿ ಮಾಡಿದ್ರೆ 80% ಶಕ್ತಿ ಅನ್ನೋದು ಖರ್ಚು ಆಗ್ತಾ ಇರ್ತದೆ. ಅದು ನಾವು ಸಂಗ್ರಹಿಸ್ಕೋಬೇಕು, ಕನ್ಸರ್ವ್ ಮಾಡಬೇಕು, ನಾವು ಸೇವ್ ಮಾಡ್ಕೋಬೇಕಂದ್ರೆ ಅದು ಕಣ್ಣು ಮುಚ್ಕೊಂಡೇ ಮಾಡಕ್ಕೆ ಹೇಳಿ ಅವ್ರಿಗೆ. ಸರಿ ಗುರುಜಿ, ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಅವರೇ. ಮಾತಾಡಿ ವಿಜಯಲಕ್ಷ್ಮಿ ಅವ್ರು ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಕ್ಳಿಗೆಲ್ಲ ಮಂಗನ ಬಾವು ಬಾಳ ಆಗ್ತಾ ಇದೆ ಅಲ್ಲ ಸರ್, ಅದಕ್ಕೇನಾದ್ರೂ ಮುದ್ರೆ ಅಥವಾ ಮನೆ ಮದ್ದು ಅಂತೀವಿ. ಏನು ಮಂಗನ ಬಾವು ಸರ್, ಮಕ್ಳಿಗೆ ಮಂಗನ ಬಾವು ಅಂತ ಹೇಳ್ತಾ ಇದು ಥೈರಾಯ್ಡ್ ಹತ್ರ ಹಿಂಗ್ ಬಾವು ಬರುತ್ತಲ್ಲ ಸರ್, ಅದಕ್ಕೆ ಮಕ್ಳಿಗೆ ಏನಾದ್ರೂ ಮನೆ ಮದ್ದು ಅಥವಾ ಮುದ್ರಾಸ್ ಹೇಳ್ತಾ ಇದ್ರ? ಅದೇ ಈ ನೋಡಿ, ಇದು ಈ ಥೈರಾಯ್ಡ್ ಪ್ರಾಬ್ಲಮ್ಸ್ ಎಲ್ಲದು ಥೈರಾಯ್ಡ್ ಸಂಬಂಧಿತ. ಮಂಗನ ಬಾವು ಅಂತ ಬರುತ್ತಲ್ಲ ಸರ್, ಉಸಿರಾಟದಿಂದ ಒಬ್ರಿಂದ ಒಬ್ಬ ಮಕ್ಳಿಗೆ ಬರ್ತಿರ್ತದಲ್ಲ ಅದು. ಹೌದಾ? ನಾನು ಜಾಸ್ತಿ ಕೇಳಿಲ್ಲ ಅದ್ರ ಬಗ್ಗೆ. ಆದ್ರೆ ಥೈರಾಯ್ಡ್ ಸಂಬಂಧಿತ ಸಮಸ್ಯೆ ಇದ್ರೆ ಅದಕ್ಕೂ ಸೊಲ್ಯೂಷನ್ ಸಿಗತ್ತೆ. ನಿಮ್ಮ ಥೈರಾಯ್ಡ್ ಇಂದ ಬರುತ್ತಾ ಅದು ಪ್ರಾಬ್ಲಮ್? ಈ ಗಂಟ್ಲಲ್ಲಿ ಗಂಟ್ಲೆ ನೋವೇ ಸರ್, ಬಟ್ ಊತ ಬಂದಿರುತ್ತೆ ಸರ್, ಗಂಟ್ಲಿಗೆ ಕತ್ತು ಸೇಮ್ ಆಗೋ ತರ ಊತ ಬರುತ್ತಲ್ಲ ಸರ್. ಇದು ಟಾನ್ಸಿಲ್ಸ್ ಅಂತ ಹೇಳ್ತೀವಲ್ಲ, ಅದ ಟಾನ್ಸಿಲ್ಸ್ ಅಂತ. ಗುರುಗಳೇ, ಅದು ಹೇಳಿ. ಗೌತಮ ಅಂತ ಹೇಳ್ತಾರೆ. ಸರ್ ಇಂಟರ್ಫಿಯರ್ ಆಗ್ಬೋದು ಸರ್? ಸರ್ ಆಕ್ಚುಲಿ ಅದು ಬಂದು ಈ ಶಿವಮೊಗ್ಗ ಮತ್ತೆ ಮಲ್ನಾಡ್ ಝೋನ್ ಇರುತ್ತಲ್ಲ ಸರ್, ಮಲ್ನಾಡ್ ಝೋನ್ ಅಲ್ಲಿ ಮಲ್ನಾಡು, ಚಿತ್ರದುರ್ಗ, ಇದು ಯಾವ್ದು ದಾವಣಗೆರೆ, ಆ ಝೋನ್ ನಲ್ಲಿ ಆಕ್ಚುಲಿ ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಯ್ತು. ಆಕ್ಚುಲಿ ಇಟ್ಸ್ ಓಲ್ಡ್ ಡಿಸೀಸ್ ಸರ್ ಅದು. ಮಂಗನ ಕಾಯಿಲೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಅದು ಫಾರೆಸ್ಟ್ ಅಲ್ಲಿ ಯಾವ್ದೋ ಒಂದು ವೈರಸ್ ಅಟ್ಯಾಕ್ ಆಗಿ ಮಂಗಗ್ ಬಂದಿರುತ್ತೆ ಸರ್. ಅದೇನಾಗುತ್ತೆ, ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ. ಆಕ್ಚುಲಿ ಇಟ್ಸ್ ನಾಟ್ ಡೇಂಜರಸ್ ಡಿಸೀಸ್. ಅದೇನಾಗುತ್ತೆ ಅಂದ್ರೆ ಮಕ್ಕಳಿಗೆ ಇರುತ್ತೆ ಸರ್, ಈ ಊತ ಬರುತ್ತೆ ಸರ್, ಈ ಫೇಸ್ ಅಲ್ಲೆಲ್ಲ ಊತ ಬರುತ್ತೆ. ಅದು ಆಕ್ಚುಲಿ ಅದು ವೈರಲ್ ಡಿಸೀಸ್. ಅದು ಅವ್ರಿಗೆ ಮಕ್ಕಳಿಗೆ ಜ್ವರ ಬರುತ್ತೆ, ಸಿಕ್ಕಾಪಟ್ಟೆ ಜ್ವರ ಬರುತ್ತೆ. ಅದು ಈಗ ತುಂಬಾ ಸ್ಪ್ರೆಡ್ ಆಗಿದೆ ಸರ್, ದಾವಣಗೆರೆನಲ್ಲೆಲ್ಲ ತುಂಬಾ ಸ್ಪ್ರೆಡ್ ಆಗಿದೆ. ಮೇಡಮ್ ಅವ್ರದ್ದು ಯಾವ ಅಂತ ಗೊತ್ತಿಲ್ಲ ನನಗೆ, ಆ ಏರಿಯಾದಲ್ಲಿ ತುಂಬಾ ಇರುತ್ತೆ ಸರ್, ತುಂಬಾ ರೈಟ್. ಅಂದ್ರೆ ಇದೊಂಥರ ಚರ್ಮ ವ್ಯಾಧಿ ತರ ಆಗಿದೆ ಅಲ್ವಾ? ಇಲ್ಲ, ಚರ್ಮವ್ಯಾಧಿ ಅಲ್ಲ ಸರ್, ಅದು ವೈರಲ್ ಡಿಸೀಸ್ ಸರ್. ಅದು ಚರ್ಮದ ಮೇಲೆ ಬರತ್ತಾ ಅದೆಲ್ಲ? ಇಲ್ಲ ಸರ್, ಆಕ್ಚುಲಿ ಅದು ಗಂಟ್ಲು ಇರುತ್ತಲ್ಲ ಸರ್, ಗಂಟ್ಲು ಮತ್ತೆ ಕೆನ್ನೆ ಇರುತ್ತಲ್ಲ ಸರ್, ಅದೆಲ್ಲ ಅಲ್ಲೆಲ್ಲ ಬಾವು ಬರುತ್ತೆ ಸರ್. ಅದು ಅಲ್ಲೆಲ್ಲ ಬಾವು ಬರುತ್ತೆ. ಓಕೆ. ಹೌದು ಸರ್, ಅದು ಸ್ವೆಲ್ಲಿಂಗ್ ತರ ಸ್ವೆಲ್ಲಿಂಗ್ ಬರುತ್ತೆ ಸರ್. ಕರೆಕ್ಟ್ ಸರ್. ರೈಟ್. ಸೊ ಇದೆಲ್ಲ ಏನಂದ್ರೆ, ನೀವೆಲ್ಲದು ವೈರಸ್ ಇಂದ ಅಂದ್ರೆ ಖಂಡಿತವಾಗಿ ನಮ್ಗೆ ಆಂಟಿ ಇಮ್ಯುನಿಟಿ ಪವರ್ ಚೆನ್ನಾಗಿರ್ಬೇಕು ಈ ವೈರಸ್ ತಟ್ಕೋಬೇಕಂದ್ರೆ ಅಲ್ವಾ? ಹೌದು ಗುರುಗಳೇ. ನಮಸ್ತೆ ಗುರುಗಳೇ. ಹೇಳಿ. ಸರ್, ಅದು ಗಂಟ್ಲಲ್ಲಿ ಬರುತ್ತಲ್ಲ ಬಾವದು, ನಮ್ ಕಡೆ ಸೈಡು ಗದ್ದು ದಮ್ಮ ಅಂತಾರೆ. ಅದಕ್ಕೆ ಗಂಧ ತೇಯ್ದಿ ಹಚ್ಬೇಕು. ನೀವ್ ಹೇಳ್ದಂಗೆ ಇಮ್ಯುನಿಟಿ ಪವರ್ ಇರ್ಬೇಕಂತ ಹೇಳಿದ್ರಲ್ಲ. ಹೌದು. ಇಮ್ಯುನಿಟಿ ಪವರ್ ಅಂದ್ರೆ ಅಮೃತ ಬಳ್ಳಿ, ತುಳಸಿ ಕಷಾಯ ಕುಡಿದ್ರೆ ಅದು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಗಂಧ ತೇಯ್ದಿ ಹಚ್ಬೇಕು ಸರ್ ಅದಕ್ಕೆ. ಗಂಧ ತೇಜ್ ಹಚ್ಚೋದ್ರಿಂದ ಕಮ್ಮಿ ಆಗುತ್ತೆ. ನಮ್ ಕಡೆ ನಾವೆಲ್ಲ ಹಂಗೆ ಮಾಡ್ತಿದ್ವಿ, ಸಣ್ಣವರಿದ್ದಾಗೆಲ್ಲ ಗಂಧ ದಮ್ಮ ಬರೋದು. ಓಕೆ. ಅಂದ್ರೆ ಲೇಪನ ಮಾಡ್ಬೇಕಾ?
ಗಂಧ ಲೇಪನೆ ಮಾಡ್ಬೇಕು. ಶ್ರೀಗಂಧ ಇದೆಯಲ್ಲ ಇದೆ. ಎಲ್ಲಿ ಆ ಬಾವು ಎಲ್ಲಿ ಬಂದಿರ್ತದೋ ಅಲ್ಲೆಲ್ಲ ನಾವು ಲೇಪನೆ ಮಾಡ್ಕೊಂಡ್ರೆ ಕಡಿಮೆ ಹಾ ಆಗ್ತದೆ. ಲೇಪ ಮಾಡ್ಕೊಬೇಕು. ಒಂದ್ 2-3 ದಿವಸ ಲೇಪನೆ ಮಾಡ್ಕೊಬೇಕು. ಓಕೆ, ಅರ್ಥ ಆಯ್ತಮ್ಮ ಜಿ ವಿಜಯಲಕ್ಷ್ಮಿ? ನಮಸ್ತೆ. ಓಕೆ ಸರ್. ಮಕ್ಳಿಗೆ ಅದು ಬೇಗ ಸ್ಪ್ರೆಡ್ ಆಗುತ್ತೆ ಸರ್, ಅದು ಸ್ಕೂಲಲ್ಲಿ ಮಕ್ಳಿಗೆ ಒಬ್ರಿಂದ ಒಬ್ರಿಗೆ, ಅದಕ್ಕೋಸ್ಕರ ಕೇಳಿದೆ ಸರ್ ನಾನು. ಅದಕ್ಕೆ ಇದು ಅಮೃತ ಬಳ್ಳಿ ಕಷಾಯ ಇದೆಯಲ್ಲ, ಅದು ನೀವು ತಗೊಂಡ್ರೆ ಅದು ಆಂಟಿವೈರಲ್, ಅದು ಸರಿ ಇದಾಗಲ್ಲ ನಿಮಗೆ. ಚೆನ್ನಾಗ್ ಆಂಟಿಬಯೋಟಿಕ್ ಚೆನ್ನಾಗ್ ಕೆಲಸ ಮಾಡುತ್ತೆ. ಹೌದು, ಆಂಟಿವೈರಲ್ ಅದು ಅಮೃತ ಬಳ್ಳಿ ಮತ್ತೆ ತುಳಸಿ ಕಷಾಯ. ಅದು ಕುಡಿಯೋದ್ರಿಂದ ಮತ್ತೆ ಯಾವುದೇ ವೈರಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ. ಹೌದು ಹೌದು. ಸೊ ಅದು ಒಳ್ಳೆ ಕಷಾಯ ಅದು. ಅದು ಒಳ್ಳೆ ಪರಿಹಾರ ಅದು. ಎರಡನೇದು ಈ ಲೇಪನ ಮಾಡಿದ್ರೆ ಆಚೆ ಕಡೆ ಲೇಪನ ಮಾಡ್ಲೇಬೇಕು. ಓಕೆ ಓಕೆ. ಅರ್ಥ ಆಯ್ತಮ್ಮ? ಜಿ ನಮಸ್ತೆ. ಆಯ್ತು ಸರ್, ಓಕೆ ಸರ್, ಥ್ಯಾಂಕ್ ಯು. ರೈಟ್. ಜಿ ನಮಸ್ತೆ. ಹಾ, ಈಗ ಮೇಡಮ್ ಕೇಳಿದ್ರಲ್ಲ ಜಿ, ಮಂಗನ ಬಾಹು ಅಂತ. ಹೌದು, ನನ್ನ ಮಗನಿಗೂ ಸಹ ಬಂದಿತ್ತು. ನಾವು ಅದನ್ನ ಗೌತಲಮ್ಮ ಅಂತ ಕರಿತೀವಿ. ಗೌತಲಮ್ಮ ಅಂತ ಕರಿತೀವಿ ನಮ್ಮ ಭಾಗದಲ್ಲಿ, ಬೆಂಗಳೂರು ಭಾಗದಲ್ಲಿ ಗೌತಲಮ್ಮ ಅಂತ ಕರಿತೀವಿ. ಸೊ ಅದಕ್ಕೆ ಪರಿಹಾರ ಏನಂದ್ರೆ, ಈಗಾಗ್ಲೇ ಒಬ್ರು ಹೇಳಿದ್ದಾರೆ, ಶ್ರೀಗಂಧ ಅಂತ. ಗಂಧದ್ದು ಚಕ್ಕೆ ಇರುತ್ತೆ. ಗಂಧದ ಚಕ್ಕೆ ಅಂದ್ರೆ ಅದ್ರ ಜೊತೆಯಲ್ಲಿ ಏನು ಗೋಮೂತ್ರ, ಪ್ಯೂರ್ ಗೋಮೂತ್ರನ ಮಿಕ್ಸ್ ಮಾಡಿ ಗಂಧದ ಚಕ್ಕೆಯಲ್ಲಿ ತೇದಿ 9 ದಿನ ಮಿನಿಮಮ್, ಅಂದ್ರೆ ಅದು 7 ದಿನ ಇರುತ್ತೆ. ಅಟ್ಲೀಸ್ಟ್ 9 ದಿನ ಆದ್ರೂ ಆಗಿರ್ತಕ್ಕಂತ ಕಿವಿ ಭಾಗದಲ್ಲಿ ಅದು ಊತ ಬರುತ್ತೆ. 2 ಸೈಡು ಬರುತ್ತೆ, ಕೆಲವ್ರಿಗೆ 1 ಸೈಡು ಬರುತ್ತೆ. ಸೊ ಅದಕ್ಕೆ ಮನೆ ಮದ್ದು ಅಂದ್ರೆ ಮಾಮೂಲಿ ಗಂಧದ ಚಕ್ಕೆ ಮತ್ತೆ ಅದ್ರ ಜೊತೆಯಲ್ಲಿ ಮೂತ್ರ, ನಮ್ದು ಗೋಮೂತ್ರನ ಹಾಕೊಂಡು ಅದನ್ನ ತೇದಿ ಹಾಕೋದ್ರಿಂದ ಅದಕ್ಕೆ ಸ್ವಲ್ಪ ಸಾಂಬ್ರಾಣಿ ಹೊಗೆ ಕೊಡೋದ್ರಿಂದ ಅದು ಬೇಗನೆ ಹೊರಗಡೆ ಹೋಗುತ್ತೆ. ಸೊ ಅದಕ್ಕೆ ನನ್ನ ಮಗನಿಗಾಗಿರೋ ಅನುಭವನ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ವೆರಿ ಗುಡ್. ತುಂಬಾ ಥ್ಯಾಂಕ್ ಒಳ್ಳೆಯದು. ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸ್ನೇಹಿತರೆ, ಈ ತರ ನೋಡಿ ಎಷ್ಟೋ ಪರಿಹಾರಗಳು ನಮ್ಗೆ ಸಿಗತ್ತೆ. ನಮ್ಮಲ್ಲಿ ನಾವು ಅಂದ್ರೆ ಒಬ್ರು ಒಂದ್ ಸಮಸ್ಯೆಯಿಂದ ಫೇಸ್ ಮಾಡಿರ್ತಾರೆ. ಆ ಸಮಸ್ಯೆಗೆ ಅವರು ಅಂದ್ರೆ ಅವರಾಗಿ ಕಂಡಿಡ್ತಾರೆ, ಇಲ್ಲಾಂದ್ರೆ ತಜ್ಞರಿಂದ ತಗೊಂಡಿರ್ತಾರೆ. ಅದು ಯಾವಾಗ ಅವರು ಅದು ಇಂಪ್ಲಿಮೆಂಟ್ ಮಾಡಿ ಅದು ಆಚರಿಸಿ ಅದರಿಂದ ರಿಸಲ್ಟ್ ತಗೊಂಡಿರ್ತಾರೆ, ಅದೇ ಒಂದು ಜ್ಞಾನವಾಗುತ್ತೆ. ಅದಕ್ಕೆ ಅನುಭವವೇ ಜ್ಞಾನ ಅಂತ ಹೇಳ್ತೀವಲ್ಲ, ಅನುಭವವೇ ಜ್ಞಾನ ಅನ್ನೋದು ಅಂತ ಜ್ಞಾನ. ಈ ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನೋದು ತುಂಬಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಅದೆಲ್ಲ ನಮ್ಗೆಲ್ಲರಿಗೂ ಒಬ್ರಿಗೆ ಇನ್ನೊಬ್ರಿಗೆ ಹೆಲ್ಪ್ ಆಗ್ತಾ ಹೋಗ್ತದೆ. ಓಕೆ, ಒಳ್ಳೇದಾಯ್ತು, ತುಂಬಾ ಒಳ್ಳೇದಾಯ್ತು. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್, ಇನ್ನೊಂದ್ ಕ್ವಶನ್ ಮಾಸ್ಟರ್. ಎಲ್ಲಾ ಮಕ್ಕಳಿಗೂ ಮತ್ತೆ ದೊಡ್ಡವರಿಗೂ ಇವಾಗ ಫೀವರ್ ಬರ್ತಾ ಇದೆ ಮಾಸ್ಟರ್. ಸೊ ಹಂಗಾಗಿ ನಿಮ್ ಕಡೆ ಏನ್ ಸಜೆಷನ್, ಮುದ್ರೆ ಏನಾದ್ರು ಹೇಳ್ತೀರಾ ಮಾಸ್ಟರ್? ನೋಡಿ, ಫೀವರ್ ಅನ್ನೋದು ಅದನ್ನ ಅಷ್ಟೇ ಅಮ್ಮ. ನಿಮ್ಗೆ ಒಂದೇನಂದ್ರೆ ಫೀವರ್ ಬರಕ್ಕೆ ಈಗಾಗಲೇ ಜ್ವರ ಬಗ್ಗೆ ನಾನು ಮೊದಲನೇ ಇರ್ಬೋದು ಅಂದ್ರೆ ಈ ಕ್ಲಾಸಸ್ ಅಲ್ಲೇ ಒಂದು ಕ್ಲಾಸ್ ತಗೊಂಡಿದ್ದೀನಿ ಜ್ವರದ ಬಗ್ಗೆ. ಅರ್ಥ ಆಯ್ತಾ? ಜ್ವರ ಬರೋದಕ್ಕೆ ಪ್ರಧಾನ ಕಾರಣ ಏನಂದ್ರೆ ನಮ್ಮ ದೇಹ ಅದು ಉಷ್ಣತ ಜಾಸ್ತಿ ಮಾಡ್ಕೊಂಡ ಕಾರಣ ಏನಂದ್ರೆ ಒಳಗಡೆ ಯಾವ್ದಾದ್ರು ವೈರಸ್ಗಳು ಜಾಸ್ತಿ ಆಗಿರ್ಬೋದು. ಈಗ ನೆಗಡಿ ಬರುತ್ತೆ ನಿಮ್ಗೆ, ಇಲ್ಲಾಂದ್ರೆ ನಮ್ಮ ದೇಹ ಒಳಗಡೆ ಯಾವುದೋ ಒಂದು ಅವಯವಕ್ಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೇನೋ ಸ್ವಲ್ಪ ರೆಸ್ಟ್ ಬೇಕು ಅಲ್ವಾ? ನೋಡಿ, ಈಗ ಹೊಟ್ಟೆ ಒಳಗಡೆ ಯಾವುದೇ ಇನ್ಫೆಕ್ಷನ್ ಆಗಿದೆ, ನಾವು ಊಟ ತಿಂದಿದ್ವಿ, ಆ ಊಟ ಅನ್ನೋದು ಸರಿಯಾಗಿಲ್ಲ, ಅದ್ರ ಒಳಗಡೆ ಏನೋ ಒಂದು ಕೆಟ್ಟದಿತ್ತು, ಅದರಿಂದ ಸ್ವಲ್ಪ ನಮ್ಗೆ ಏನಾಗಿದೆ, ಅಜೀರ್ಣ ಆಗಿದೆ. ಅವಾಗೂ ಏನಾಗ್ತದೆ, ಸ್ವಲ್ಪ ಉಷ್ಣ ಜಾಸ್ತಿ ಮಾಡ್ಕೊತದೆ. ಯಾಕೆ ಇದೆಲ್ಲ ಏನಂದ್ರೆ ನಮ್ಮ ದೇಹ ಅದಕ್ಕಿರುವಂತ ಲಕ್ಷಣ. ಅದು ಜ್ವರ ಅನ್ನೋದು ಲಕ್ಷಣ ಬಿಟ್ಟು ಅದು ರೋಗ ಅಲ್ಲ. ಜ್ವರ ಅನ್ನೋದು ಲಕ್ಷಣ. ಆ ಲಕ್ಷಣ ಏನ್ ಲಕ್ಷಣ ಅಂತಂದ್ರೆ ಉಷ್ಣ ಜಾಸ್ತಿ ಮಾಡಿಕೊಂಡು ನಮ್ಮ ದೇಹವೊಳಗೆ ಯಾವುದೇ ಇನ್ಫೆಕ್ಷನ್ ವೈರಸ್ಗಳಿದ್ರೆ ಅದನ್ನು ಎಲ್ಲಾನು ಸಾಯಿಸ್ತದೆ. ಅದು ಒಂದು. ಆಮೇಲೆ ಆ ಜ್ವರ ಬಂದಿದೆ ಅಂತ ಅರ್ಥ ಏನಂದ್ರೆ ನಿಮ್ಮ ದೇಹ ರೆಸ್ಟ್ ಕೊಡಿ. ಫಸ್ಟ್ ಮೊದಲನೇದು ರೆಸ್ಟ್ ಕೊಡಿ. ಯಾವುದೇ ಅಂದ್ರೆ ಜ್ವರ ಬರ್ತಾ ಇದೆ ಅಂದ್ರೆ ಅರ್ಥ ಏನಂದ್ರೆ ನೀವು ವಿಶ್ರಾಂತಿ ಕೊಡ್ಬೇಕು ಅಂತ ಒಂದು ಸೂಚನೆ ಕೊಡ್ತಾ ಇದೆ ನಿಮ್ಗೆ. ಅದು ಬಿಟ್ಟು ನಾವು ಕೆಲಸ ಮಾಡ್ತಾ ಹೋಗ್ಬಾರ್ದು. ಮತ್ತೆ ಇನ್ನೊಂದು, ನಾವು ಜ್ವರಕ್ಕಂತೂ ಅದೊಂದು ರೋಗ ಅಲ್ಲ, ಅದು ರೋಗ ಅಂತ ಒಂದು ಮದ್ದು ಇಲ್ಲ. ನಾವು ಸ್ವಲ್ಪ ಮಾಡ್ಕೋಬಹುದು ಬಿಟ್ಟು, ಅದು ಹೇಳ್ತೀನಿ ಏನೇನು ಪರಿಹಾರಗಳು. ಆದ್ರೆ ನಾನು ಹೇಳ್ತಾ ಇದ್ದೀನಿ ಪರಿಹಾರಗಳು ಸ್ವಲ್ಪ ಇದೆ, ತಗೋಬಹುದು. ಆದ್ರೆ ಅದೊಂದು ಜ್ವರ ಅನ್ನೋದು ರೋಗ ಅಂತ ಹೇಳ್ಬಿಟ್ಟು ಈ ಇಂಗ್ಲಿಷ್ ಡಾಕ್ಟರ್ಸ್ ಏನ್ ಮಾಡ್ತಾರೆ, ನೀವು ಅಲ್ಲಿ ಹೋದ ತಕ್ಷಣ ನೋಡ್ತಾರೆ ಎಷ್ಟು ಉಷ್ಣ ಇದೆ, ಟೆಂಪರೇಚರ್ 103 ಇದೆಯಾ, 104 ಇದೆಯಾ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಆಂಟಿ ವೈರಸ್ಸು, ಆಂಟಿ ಬ್ಯಾಕ್ಟೀರಿಯಾ, ಈ ಎಲ್ಲ ಆಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು ಅದು ತಗೊಂಡಿದ ಮೇಲೆ ಏನಾಗ್ತದೆ, ನಮ್ಮ ಒಳಗಡೆ ಹೋದ್ಮೇಲೆ ಜೀರ್ಣಾಶಯ ಒಳಗಡೆ ಅದು ಸರಿಯಾಗಿ ಜೀರ್ಣ ಆಗಲ್ಲ. ಅದರಿಂದ ಅಡ್ಡಪರಿಣಾಮಗಳು ಶುರು ಆಗ್ಬಿಡ್ತದೆ.
ಅಲ್ವಾ? ಅದೇನಾಗ್ತದೆ, ಗ್ಯಾಸ್ಟ್ರಿಕ್ ತಂದು ಕೊಡ್ತದೆ ಜಾಸ್ತಿ. ನಮ್ಮ ಒಳಗಡೆ ಜೀರ್ಣಕೋಶಗಳು ಒಳದ ತಕ್ಷಣ ಅದು ಗ್ಯಾಸ್ಟ್ರಿಕ್ ಜಾಸ್ತಿ ಮಾಡುತ್ತೆ. ಅಸಿಡಿಟಿ ಆಗೋದು, ಸರಿಯಾಗಿ ಜೀರ್ಣ ಆಗಲ್ಲ. ಸೊ ಬೇರೆ ಬೇರೆ ಅಡ್ಡಪರಿಣಾಮ ಶುರು ಆಗುತ್ತೆ. ಮತ್ತೆ ನಿಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಬರ್ತದೆ. ಯಾವುದೇ ನೀವು ಆಂಟಿಬಯೋಟಿಕ್ಸ್ ತಗೊಂಡ್ರೆ ಮೊದಲನೇ ಆಗೋದೇನು ಗೊತ್ತಾ, ನಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತದೆ. ಅದೇ ನೀವು ಸ್ವಲ್ಪ ಈ ಸಮಗ್ರ ಜೀವನ ಶೈಲಿ ಮತ್ತೆ ಈ ಮನೆಮದ್ದುಗಳು ಪಾಲನೆ ಮಾಡಿದ್ರೆ ನಿಮ್ಮ ಇಮ್ಯುನಿಟಿ ಪವರ್ ಹೆಚ್ಚು ಆಗ್ತಾ ಹೋಗ್ತದೆ. ಮತ್ತೆ ನೀವು ಸ್ವಲ್ಪ ಅದಕ್ಕೆ ಸ್ವಲ್ಪ ಪದ್ಧತಿಗಳಿದೆ. ಜ್ವರ ಬಂದ್ರೆ ಏನ್ ಮಾಡ್ಬೇಕಂತ ಸ್ವಲ್ಪ ಪದ್ಧತಿಗಳು ನಾವು ತಿಳ್ಕೊಂಡು ಅದನ್ನು ಪಾಲನೆ ಮಾಡಿ. ಏನು ಮೊದಲನೇ ಪದ್ಧತಿ ಅಂದ್ರೆ ಕಡ್ಡಾಯವಾಗಿ ವಿಶ್ರಾಂತಿ ಕೊಡ್ಬೇಕು. ಮೊದಲನೇದು. ಎರಡನೇದು, ನೀವು ಕೊಡುವಂತ ಆಹಾರ ಪದಾರ್ಥಗಳು ಪೂರ್ತಿ ದ್ರವ ರೂಪದಲ್ಲಿ ಇರ್ಬೇಕು. ಅರ್ಥ ಆಯ್ತಾ? ಯಾಕಂದ್ರೆ ಈ ಜ್ವರ ಬಂದಿದ್ದ ಟೈಮಲ್ಲಿ ಏನಾಗ್ತದೆ, ಜೀರ್ಣ ಸರಿಯಾಗಿ ಆಗಲ್ಲ. ಜೀರ್ಣ ಮಾಡಕ್ ಹೋದ್ರೂ ಏನಾಗ್ತದೆ ಗೊತ್ತಾ, ನಮ್ಮ ಶಕ್ತಿ ಜೀರ್ಣಕ್ಕೆ ಹೋಗತ್ತೆ. ಈಗ ಜ್ವರ ಬಂದಿರೋದೇ ಸೂಚನೆ ಏನಂದ್ರೆ, ನೋಡಪ್ಪ ನಿಮ್ಮ ದೇಹ ಒಳಗಡೆ ಯಾವುದೋ ಸ್ವಲ್ಪ ಏರುಪೇರಾಗಿದೆ, ಅಂದ್ರೆ ಸರಿಯಾಗಿಲ್ಲ, ಏನೋ ಸ್ವಲ್ಪ ಇನ್ಫೆಕ್ಷನ್ ಸೋಕಿದೆ ಅಂತ ಅರ್ಥ. ಅವಾಗ ಅದಕ್ಕೂ ತಕ್ಕ ಈ ನಮ್ಮ ಇಡೀ ನಮ್ಮ ಪ್ರತಿರೋಧಕ ನಿರೋಧಕ ಶಕ್ತಿ ಏನಿದೆಯೋ ಆ ಈ ಇಮ್ಯುನಿಟಿ ಪವರ್ ಅನ್ನೋದು ಅದ್ರ ಮೇಲೆ ಕೆಲಸ ಮಾಡ್ಬೇಕು. ಅಂದ್ರೆ ಆ ವೈರಸ್ ಸಾಯಿಸೋದು, ಇಲ್ಲಾಂದ್ರೆ ಒಳಗಡೆ ಯಾವುದೋ ರಿಪೇರ್ ಮಾಡ್ಕೊಳೋದು, ಸ್ವಲ್ಪ ಕ್ಲೀನ್ ಸ್ವಚ್ಛಗೊಳಿಸ್ಕೊಂಡು ಅದು ಮಾಡಬೇಕು. ಅದೆಲ್ಲ ಬಿಟ್ಟು ನೀವು ತಿಂದಿರೋ ಪದಾರ್ಥ, ನೀವು ಸೇವನೆ ಮಾಡಿರೋ ಪದಾರ್ಥಗಳು ಜೀರ್ಣ ಮಾಡ್ಕೊಂತ ಹೋದ್ರೆ ಮತ್ತೆ ಅವಾಗ ನಿಮ್ಗೆ ರೋಗ ಅದೇ ಜ್ವರ ಗುಣ ಆಗಲ್ಲ. ಒಂದು, ನಿಮ್ಮ ರೋಗನು ಏನ್ ರೋಗದಿಂದ ಜ್ವರ ಬಂದಿದೆ ಅನ್ನೋದು ಅದನ್ನು ಗುಣ ಆಗಲ್ಲ. ಇದು ನಾವು ಅರ್ಥ ಮಾಡ್ಕೊಂಡು ಸೊ ಸರಿಯಾಗಿ ವಿಶ್ರಾಂತಿ, ದ್ರವ ಪದಾರ್ಥಗಳು ತಗೊಳೋದು. ಆಮೇಲೆ ಇನ್ನೇನ್ ಮಾಡ್ಬೇಕಂದ್ರೆ, ನಮ್ಮ ದೇಹದ ಮೇಲೆ ಈ ತಣ್ಣೀರು ಬಟ್ಟದಿಂದ ಸ್ವಲ್ಪ ಉಜ್ತಾ ಇರ್ಬೇಕು. ಒಂದು ಗಂಟೆಗೊಂದ್ಸರಿ, ಒಂದು ಗಂಟೆಗೊಂದ್ಸರಿ ಉಜ್ತಾ ಇರ್ಬೇಕು. ಅಂದ್ರೆ ಅವಾಗ ಟೆಂಪರೇಚರ್ ಜಾಸ್ತಿ ಆಗಲ್ಲ, ಅದನ್ನು ಒಳ್ಳೇದು ಮಾಡತ್ತೆ. ಅರ್ಥ ಆಯ್ತಾ? ಸೊ ಈ ತರ ಮಾಡ್ಕೊಳ್ಳಿ. ಆಮೇಲೆ ಇನ್ನೇನ್ ಮಾಡ್ಬೇಕು ಅಂತಂದ್ರೆ, ನಿಮಗೆ ನೆಗಡಿಯಿಂದ ಬಂದಿದೆ ಅಂತ ಇಟ್ಕೊಳ್ಳಿ. ನೆಗಡಿ ಪರಿಷ್ಕಾರಗಳು ಅದು ಮತ್ತೆ ನಾವೇನ್ ಮಾಡ್ಬೇಕು, ಒಂದು ಲೋಟೆ ನೀರು, 1.5 ಗ್ಲಾಸ್ ತಗೊಂಡು ಅದರಲ್ಲಿ ಅರಿಶಿನ ಪೌಡರ್ ಹಾಕೊಂಡು ಚೆನ್ನಾಗಿ ಬಯಸಿ ಅದನ್ನೊಂದು ಕಷಾಯ ತರ ಮಾಡ್ಕೊಂಡು ಕುಡಿದ್ರೆ ಈ ನೆಗಡಿಗೆ ಕಾರಣ ಆಗಿರುವಂತ ಆ ವೈರಸ್ಗಳಿದೆಯಲ್ಲ, ಆ ವೈರಸ್ ಎಲ್ಲ ಸತ್ತೋಗ್ತದೆ. ಅದು ಪ್ರಭಾವ ಕಡಿಮೆ ಆಗ್ತದೆ. ಬೇಗ ನೆಗಡಿ ಅನ್ನೋದು ಕಡಿಮೆ ನೆಗಡಿ ಕಡಿಮೆ ಆಗ್ತಾ ಉಷ್ಣನೂ ಕಡಿಮೆ ಆಗ್ತಾ ಬರ್ತದೆ. ಇಲ್ಲ ಇನ್ನೊಂದು ತರ, ನಿಮ್ಮ ಯಾವುದೇ ಈ ಜ್ವರ ಬಂದಿರೋದು ಇನ್ನೊಂದು ಕಾರಣದಿಂದ ಬಂದಿದೆ ಇಟ್ಕೊಳ್ಳಿ. ಅಂದ್ರೆ ಯಾವುದೋ ಒಳಗಡೆ ಅಜೀರ್ಣ ಆಗಿಯೋ, ಇಲ್ಲಾಂದ್ರೆ ಇನ್ನೊಂದು ಅಂಗಕ್ಕೆ ಏನಾದ್ರು ತೊಂದರೆ ಆಗಿ ಅದು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅವ್ರಿಗೆ, ಅದಕ್ಕೆ ಏನಾದ್ರು ಇನ್ಫೆಕ್ಷನ್ ಆಗಿದ್ರೆ ಅವಾಗ ಜ್ವರ ಬರುತ್ತೆ ಅಲ್ವಾ? ಸೊ ಜ್ವರ ಅನ್ನೋದು ಸೂಚನೆ ಅಷ್ಟೇ. ಅವಾಗ ಏನ್ ಮಾಡ್ಬೇಕು, ನಾವು ತುಳಸಿ ಕಷಾಯ ಸೇವಿಸ್ಬೇಕಾಗತ್ತೆ. ತುಳಸಿ ಕಷಾಯ ಅದನ್ನು ನಮ್ಗೆ ಈ ಜ್ವರಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಸೊ ಇಂಥ ಪರಿಹಾರಗಳು ತಗೊಂತ ನಾವು ಕಡಿಮೆ ಮಾಡ್ಕೊಬಿಟ್ಟು ಅದಕ್ಕೂ ಹೋಗಿ ಒಂದು ಟ್ಯಾಬ್ಲೆಟ್ ಹಾಕೋದು, ಇಂಗ್ಲಿಷ್ ಮೆಡಿಸಿನ್ ಹಾಕೋದು, ಇನ್ನೊಂದು ಹಾಕೋದು, ಇನ್ನು ಜಾಸ್ತಿ ಅಡ್ಡಪರಿಣಾಮ ಶುರು ಆಗ್ಬಿಡ್ತದೆ. ಅದು ಮಾಡಬಾರ್ದು, ಅದು ಮಾಡ್ಕೋಬಾರ್ದು. ಮತ್ತೆ ನೀವು ಹೋಮಿಯೋಪತಿಗೆ ಹೋಗಿ, ನಿಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ನಮಗೆ ಮೆಡಿಸಿನ್ ಸಿಗ್ಬೇಕು ಅಂತಂದ್ರೆ ಹೋಮಿಯೋಪತಿಗೆ ಹೋಗಿ. ಹೋಮಿಯೋಪತಿಯಲ್ಲಿ ನಿಮ್ಗೆ ನಿಮ್ಮ ಯಾವ ಕಾರಣಕ್ಕೋಸ್ಕರ ಈ ಜ್ವರ ಬಂದಿದೆ ಅಂತ ಅವ್ರು ಸ್ವಲ್ಪ ನಿಮ್ಮ ಹತ್ರ ಚರ್ಚೆ ಮಾಡಿ ತಿಳ್ಕೊಂತಾರೆ. ಅವಾಗ ಅದ್ರ ಮೇಲೆ ಆಧಾರ ಆಗಿ ಒಂದು 5-6 ಮೆಡಿಸಿನ್ ಸಿಗತ್ತೆ. ಒಂದೇ ಮೆಡಿಸಿನ್ ಸಿಗಲ್ಲ. ಹೋಮಿಯೋಪತಿಯಲ್ಲಿ ಯಾವಾಗ್ಲೂ ರೋಗಿದ ಮೇಲೆ ಮೆಡಿಸಿನ್ ಕೊಡ್ತಾರೆ ಬಿಟ್ಟು ರೋಗ ಲಕ್ಷಣಗಳು ಮೆಡಿಸಿನ್ ಕೊಡಲ್ಲ. ಹೋಮಿಯೋಪತಿಯಲ್ಲಿ ಆ ರೋಗಿ ಯಾರಿದಾರೋ ಅವರು ಯಾವ ತರ ಈ ಯಾಕೆ ಜ್ವರ ಬಂದಿದೆ, ಏನ್ ಕಾರಣಗಳಾಗಿರ್ಬೋದು, ಅವ್ರನ್ನ ಪೂರ್ತಿ ಚರ್ಚೆ ಮಾಡಿ ಅವ್ರ ಹತ್ರ ಪರ್ಸನಲ್ ಆಗಿ 1 to 1 ಮೀಟ್ ಮಾಡಿ ಚರ್ಚೆ ಮಾಡಿದ ಮೇಲೆ ಅವ್ರು ನಿರ್ಣಯ ಮಾಡ್ತಾರೆ. ಸೊ ಅಂತ ಮದ್ದುಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಅದಕ್ಕೆ ಹೋಮಿಯೋಪತಿ ಇಸ್ ದ ಬೆಸ್ಟ್ ಮೆಡಿಸಿನ್ ಹೇಳ್ಬೇಕಂದ್ರೆ, ಇಂಥ ವೈರಸ್ ಸೋಂಕುಗಳಿಗೆ, ಇಂಥ ಯಾವುದೇ ವ್ಯಾಧಿಗಳಿಗೆ ಸೊ ನಿಜವಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಸೊ ಈ ತರ ಪಾಲನೆ ಮಾಡಿ. ಓಕೆ ಮಾಸ್ಟರ್. ಮಾಸ್ಟರ್, ಹರಳೆಣ್ಣೆ ಕಿವಿ ಒಳಗಡೆ ಹಾಕ್ಬೋದಾ ಮಾಸ್ಟರ್? ಹರಳೆಣ್ಣೆ ಕಿವಿ ಒಳಗಡೆ ಹಾಕಕ್ಕೆ ಏನು ಅವಶ್ಯಕತೆ ನಿಮ್ಗೆ? ಅದೇ ಕಿವಿ ನೋವು ಬಂದಾಗ ಕಿವಿ ನೋವು ಬಂದಾಗ ನಾವು ಈಗ ಹೇಳಿದ್ವಲ್ಲ ಆ ಪರಿಹಾರ ಫಾಲೋ ಮಾಡಿ ಸಾಕು. ಅಲ್ಲ ಮಾಸ್ಟರ್, ಅಕಸ್ಮಾತ್ ಹಾಕ್ಬೋದಾ ಅದ್ ಬೇಡ್ವಾ? ಅದರಿಂದ ಹಾಕಿದ್ರೆ ಏನ್ ತೊಂದ್ರೆ ಆಗಲ್ಲ. ಬಟ್ ಆದ್ರೆ ನಾವು ಸಮಸ್ಯೆ ಏನಿದೆ, ಸಮಸ್ಯೆ ಪರಿಹಾರ ನೋಡ್ಬೇಕಲ್ಲ. ಅದೇ ಹಳ್ಳಿ ಕಡೆ ಎಲ್ಲ ಹರಳೆಣ್ಣೆ ಹಾಕ್ತಾರೆ ಮಾಸ್ಟರ್, ಕೊಬ್ಬರಿ ಎಣ್ಣೆ ಬೇಡ ಅಂತ. ಕೊಬ್ಬರಿ ಎಣ್ಣೆ ಬೇಡ, ಹರಳಿ ಎಣ್ಣೆ ಹಾಕೋದು ಒಳ್ಳೇದು. ಹರಳಿ ಎಣ್ಣೆ ಹಾಕೋದು ಏನು ನಿಮ್ಗೆ ಅಡ್ಡಪರಿಣಾಮ ಆಗಲ್ಲ. ಅಲ್ಲ ಮಾಸ್ಟರ್, ಈಗ ನನ್ ಕ್ವಶನ್ ಏನಂದ್ರೆ, ಇವಾಗ ನೀವು ಕೊಬ್ಬರಿ ಎಣ್ಣೆಯಲ್ಲಿ ತುಳಸಿ ಎಲೆ ಹಾಕಿ ಕಾಯಿಸಿ ಹಾಕೋದು ಹೇಳಿದ್ರಲ್ವಾ, ಅದೇ ರೀತಿ ನಾವು ಹರಳೆಣ್ಣೆ ಒಳಗಡೆ ತುಳಸಿ ಎಲೆ ಹಾಕ್ಬಿಟ್ಟು ಹಾಕ್ಬೋದಾ? ಬೇಡವಾ? ಹಲೋ, ನಮಸ್ತೆ ಸರ್. ನಮಸ್ತೆ ಗುರುಗಳೇ. ಹೇಳಿ. ಕಿವಿ ನೋವಿಗೆ ಸ್ನೇಕ್ ಗಿಡ ಅಂತ ಬರುತ್ತೆ ನಮ್ಮ ಹಳ್ಳಿ ಕಡೆ.
ಅದನ್ನ ಕೆಂಡದಲ್ಲಿ ಕಾಯಿಸಿ ಆ ರಸ ಬಿಡೋದ್ರಿಂದ ಕಿವಿ ನೋವು ಕಮ್ಮಿ ಆಗುತ್ತೆ, ಅವಾಗಲೇ ಹೇಳೋಣ ಅಂತಿದ್ದೆ. ಅದೊಂದು ಪರಿಹಾರ ದಯವಿಟ್ಟು ಗಮನಿಸಿ ಸ್ನೇಹಿತರೆ. ಎಸ್ ಸರ್ ಗೊತ್ತಾಗ್ಲಿಲ್ಲ ಗಿಡದ ಹೆಸರು ಎಲ್ಲಿ ಹೆಂಗೆ. ಸ್ನೇಕ್ ಗಿಡ ಅಂತ ಬರುತ್ತೆ ನಮ್ಮ ಮನೆ ಹತ್ರ. ನೀವು ಅಡಿಕೆ ತೋಟದಲ್ಲಿ ಇದ್ದೀನಿ, ನಾನು ಸ್ವಲ್ಪ ಹೊತ್ತು ನಂದು ನೀವು ವಾಟ್ಸಪ್ ಇಂದ ಆಯ್ ಅಂತ ಮೆಸೇಜ್ ಕಳ್ಸ್ರಿ ನಮ್ದಕ್ಕೆ, ಬೇಕಾದ್ರೆ ಆ ಗಿಡ ತೋರಿಸ್ತೀನಿ. ಬೇಕಾದ್ರೆ ಸರ್ ನಾನು ನಿಮ್ಗೆ ಆಯ್ ಅಂತ ಮೆಸೇಜ್ ಹಾಕ್ತೀನಿ, ನಾನು ನಂಬರ್ ಫೋಟೋ ತಗೊಂಡು ಹಾಕಿ ಅವ್ರ ನಂಬರ್ ತಗೊಳ್ಳಿ. ಸರ್ ಕೊಟ್ಟಿದ್ದಾರೆ, ಇದೆ ಇದೆಲ್ಲ ಓಕೆ. ನಮ್ಮ ಹೆಸರು ಗಿರೀಶ್ ಅಂತ. ಗೊತ್ತಾಯ್ತು ಸರ್. ನಾವ್ ನಂಬರಿಗೆ ಆಯ್ ಅಂತ ಕಳ್ಸಿರಿ, ನಮ್ಮ ಮನೆ ಕಡೆ ಹೋದಾಗ ಅದು ಗಿಡ ತೋರಿಸ್ತೀನಿ. ಅದನ್ನ ಕೆಂಡದಲ್ಲಿ ಕಾಯಿಸಿ ಕಿವಿಲ್ ಬಿಡೋದ್ರಿಂದ ತಕ್ಷಣನೇ ಸರಿ ಆಗುತ್ತೆ. ನಾವು ಪ್ರಯೋಗ ಮಾಡಿದೀವಿ, ಸಣ್ಣದ್ರಿಂದಾನು ಬಳಸಿದೀವಿ. ವೆರಿ ಗುಡ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಮುದ್ರೆ ಮಾಸ್ಟರ್ ಫೀವರ್ ಇದ್ದಾಗ ಯಾವುದು ಅಂದ್ರೆ ಮುದ್ರೆ ಅನ್ನೋದು ಫೀವರ್ಗೆ ಏನಂದ್ರಮ್ಮ, ಈಗ ನೋಡಿ ಇದರಲ್ಲಿ ಉಷ್ಣ ಜಾಸ್ತಿ ಇದೆಯಾ, ಉಷ್ಣ ಯಾಕೆ ಬಂದಿದೆ ಅಂತ ತುಂಬಾ ಕಾರಣಗಳಿರುತ್ತೆ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ, ನೆಗಡಿ ಇದ್ರೆ ನೆಗಡಿಯಿಂದ ಬಂದಿದೆ ಅಂತ ಇಟ್ಕೊಳ್ಳಿ. ನೆಗಡಿಯಿಂದ ಬರುವಾಗ ಖಂಡಿತವಾಗಿ ನಮ್ಗೇನಂದ್ರೆ ಈ ಸೂರ್ಯ ಮುದ್ರ ಅಂತ ಒಂದಿದೆ. ಸೂರ್ಯ ಮುದ್ರ ನಮ್ಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾವ ತರ ನಿಮ್ಮ ನೆಗಡಿ, ಈ ಕೆಮ್ಮು, ಶೀತ ಇದೆಲ್ಲ ಕಡಿಮೆ ಮಾಡಕ್ಕೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಆದ್ರೆ ಫೀವರ್ ಇರುವಾಗ ಯೂಸ್ ಮಾಡಬಾರ್ದು. ಫೀವರ್ ಇರುವಾಗ ಯೂಸ್ ಮಾಡ್ಕೋಬಹುದು ಸೂರ್ಯ ಮುದ್ರ. ನೆಗಡಿ ಮತ್ತೆ ಫೀವರ್ ಇದ್ರೆ ಅದು ಯೂಸ್ ಮಾಡ್ಬೋದು. ಬಟ್ ನೆಗಡಿ ಮತ್ತು ನಮ್ಗೆ ಫೀವರ್ ಯಾವ್ದು ಇಲ್ಲ ಅಂತಂದ್ರೆ ಲಿಂಗ ಮುದ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಲಿಂಗ ಮುದ್ರ ಓಕೆ. ನೆಗಡಿ, ಶೀತ, ಕೆಮ್ಮು ಇದಕ್ಕೆಲ್ಲದನ್ನು ಈ ಲಿಂಗ ಮುದ್ರ ಅನ್ನೋದು ನೋಡಿ. ಲಿಂಗ ಮುದ್ರ ಹೇಗ್ ಮಾಡ್ಬೇಕು, ಈ ತರ ಎಲ್ಲ ಈ ತರ ಜೋಡಿಸ್ಕೊಂಡು ಈ ಹೆಬ್ಬೆರಳು ಇದೆಲ್ಲ ಇದು ಮೇಲೆ ಇಟ್ಕೊಳ್ಳಿ ಈ ತರ. ಓಕೆ, ಇದು ನೆಗಡಿ, ಶೀತ, ಕೆಮ್ಮು ಈ ಮೂರನ್ನು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಲಿಂಗ ಮುದ್ರ. ಆದ್ರೆ ಜ್ವರ ಜಾಸ್ತಿ ಇದ್ರೆ ಯೂಸ್ ಮಾಡಬಾರ್ದು. ಇದು ಓನ್ಲಿ ಈ ಲಿಂಗ ಮುದ್ರ ಒಂದು 15 ನಿಮಿಷ ಮಾತ್ರ ಮಾಡ್ಬೇಕಾಗುತ್ತೆ. 15 ನಿಮಿಷ ಮೇಲೆ ಮಾಡಬಾರ್ದು. ಯಾಕಂದ್ರೆ ನಿಮ್ಮ ಉಷ್ಣ ಯಾವಾಗ ನಿಮ್ಗೆ ಚಳಿ ಅನಿಸ್ತದಲ್ವಾ, ಒಂದ್ಸಲ ಚಳಿ ಅನಿಸೋದು ಈ ತರ, ಆವಾಗ ಇದು ಮಾಡಿದ್ರೆ ಸಾಕು, ಚಳಿ ಎಲ್ಲ ಬೇಗ ಕಡಿಮೆ ಆಗತ್ತೆ. ಅಷ್ಟು ಅದ್ಭುತವಾದ ಮುದ್ರ ಇದು. ಓಕೆ, ಅರ್ಥ ಆಯ್ತಮ್ಮ? ಸೂರ್ಯ ಮುದ್ರ ಮಾಡ್ಕೊಳ್ಳಿ. ನೆಗಡಿ, ಕೆಮ್ಮು ಮತ್ತೆ ನಿಮ್ಮ ಜ್ವರ ಏನಾದಿದ್ರೆ ಸೂರ್ಯ ಮುದ್ರ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಬಟ್ ಆದ್ರೆ ನೆಗಡಿ, ಕೆಮ್ಮು ಇದು ಮಾತ್ರ, ಇದು ಮತ್ತೆ ಜ್ವರ ಜಾಸ್ತಿ ಆಗಿದ್ರೆ ಅವಾಗ ಲಿಂಗ ಮುದ್ರ ಯೂಸ್ ಆಗಲ್ಲ, ಓನ್ಲಿ ಸೂರ್ಯ ಮುದ್ರ. ಸೂರ್ಯ ಮುದ್ರ ಗೊತ್ತಲ್ಲ ನಿಮ್ಗೆ? ಈ ತರ ನೋಡ್ಕೊಳ್ಳಿ, ಈ ತರ. ಓಕೆ, ಅಂದ್ರೆ ಈ ಬೆರಳು ಉಂಗುರ ಬೆರಳು ಈ ತರ ಟಚ್ ಮಾಡ್ಕೊಳ್ಳಿ. ಅರ್ಥ ಆಯ್ತಮ್ಮ? ಮಾಸ್ಟರ್ ಅರ್ಥ ಆಯ್ತು ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ರೈಟ್. ಎಸ್ ಸ್ನೇಹಿತರೆ, ಸೊ ಯಾರು ಮಾತಾಡ್ಬೇಕಾ? ಇನ್ನು ಪ್ರಶ್ನೆಗಳಿದೆಯಾ? ನಮಸ್ಕಾರ ಸರ್. ಹೇಳಿಮ್ಮ. ಏನ್ ತುಂಬಾ ದಿವಸದಿಂದ ಮಾತಾಡ್ಬೇಕು ಅಂತೀನಿ, ನನಗ್ ಚಾನ್ಸೇ ಸಿಗಲ್ಲ. ಆಮೇಲೆ ನನಗ್ ವಿಡಿಯೋ ಆನ್ ಮಾಡ್ಕೊಳಕ್ ಬರಲ್ಲ. ಏನಮ್ಮ? ವಿಡಿಯೋ ಆನ್ ಮಾಡ್ಕೊಳಕ್ ಬರಲ್ಲ ನನ್ಗೆ. ಸೊ ನಂಗೆ ನೀವು ನಡೆಸ್ತಾ ಇರೋ ಕಾರ್ಯಕ್ರಮ ತುಂಬಾ ಇಷ್ಟ ಆಗಿದೆ. ಧ್ಯಾನ ಎಲ್ಲ ನಾನು 3-4 ಸಲ ದಿನಕ್ ಮಾಡ್ತೀನಿ. ನಾನು ನಿಜವಾಗ್ಲೂ ಹುಡುಕ್ತಾ ಇದ್ದೆ, ಹೇಗೆ ಇದು ಧ್ಯಾನ ಅನ್ನೋದು ಹೇಗೆ ಮಾಡಿ, ಹೇಗೆ ನಾನು ಸಾಧನೆ ಮೇಲೆ ಹತ್ಬೇಕು ಅಂತ. ಸೊ ನೀವು ಸ್ಟಾರ್ಟ್ ಮಾಡಿದಾಗ್ಲಿಂದ ಮಾಡ್ತಾ ಇದ್ದೇನೆ. ನಿಮಗೆ ತುಂಬಾ ಧನ್ಯವಾದಗಳು. ಹೀಗೆ 10 ಜನಕ್ಕೆ ಉಪಯೋಗ ಆಗೋದು ನಂಗೆ ತುಂಬಾ, ನೀವು ಮಾಡ್ತಾ ಇರೋ ಕೆಲ್ಸನೇ ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ. ಥ್ಯಾಂಕ್ ಯು ಮಾಸ್ಟ್ರೆ. ಚೆನ್ನಾಗಿ ಮಾಡಿ, ಧ್ಯಾನ ಚೆನ್ನಾಗಿ ಮಾಡಿ. ಸರ್ 3-4 ಸಲ ಮಾಡ್ತೀನಿ, 4 hours ಮಾಡ್ತೀನಿ. ನನಗೆ ಸಾಧನೆ ಮಾಡ್ಬೇಕು, ಮೇಲ್ ಹತ್ಬೇಕು ಅಂತ ಇಷ್ಟ. ಓಕೆ ಓಕೆ, ವೆರಿ ಗುಡ್. ಏನಿಲ್ಲ ನನಗೆ ಅದ್ರ ನನಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಇಷ್ಟು ಮಾಡಿದ್ರು. ಏನು ಅಂದ್ರೆ ನನ್ಗೆ ಬೆಳಕು ಕಾಣ್ತೀನಿ, ಸೂರ್ಯ ನೋಡ್ತೀನಿ, ದೀಪ ನೋಡ್ತೀನಿ. ಆಗ ನನ್ನ ದೀಪ ಹಚ್ಚೋದ್ ನೋಡ್ತೀನಿ, ಯಾರೋ ವಿಭೂತಿ ಕೊಡ್ತಾರೆ, ಹೂ ಬೀಳುತ್ತೆ, ಇದೆಲ್ಲಾ ನೋಡ್ತೀನಿ. ಈ ಒಂದು ನನಗೆ ನಾನು ಮುಟ್ಟಬೇಕಾದ ಗುರಿಯನ್ನು ಮುಟ್ಟಿಲ್ಲ ಅನ್ನೋದು ಒಂದು ತೃಪ್ತಿ, ಸಮಾಧಾನ ಇಲ್ಲ. ಸಮಾಧಾನ ಯಾವಾಗ್ಲೂ ಇಟ್ಕೋಬೇಕು. ಸಮಾಧಾನದು ನಾವು ಎಲ್ಲಿಂದ ಬರಲ್ಲ, ಅದು ನಾವು ಸಮಾಧಾನ ನಾವು ಮಾಡ್ಕೋಬೇಕಾಗತ್ತೆ. ಅಂದ್ರೆ ಎತ್ತರಕ್ಕೆ ಏರ್ಬೇಕು ಅನ್ನೋದೊಂದು ಆಸೆ ಇದೆ, ಸಾಧನೆ. ಒಂದೇನಂದ್ರೆ ನಿಮ್ ಒಳಗಡೆ ನಿಮ್ಗೆ ಕಾಣಿಸ್ತಾ ಇರ್ತದೆ ಅಂದ್ರೆ ನಾವು ಇನ್ನೂ ಬೆಳಿಬೇಕಂತ, ಅದು ಒಳ್ಳೇದೇ. ಆ ತತ್ವ ಇಟ್ಕೊಳ್ಳಿ. ಆದ್ರೆ ಅಸಂತೃಪ್ತಿವಾಗಿ ಇರಬಾರ್ದು. ನಾನು 2:45 ಹೇಳ್ತೀನಿ. ನಿಮ್ಮ ಇದು ಆಗೋ ಒಳಗಡೆ ನಾನು ಸುಮಾರು ಧ್ಯಾನ ಎಲ್ಲ ಮಾಡಿರ್ತೀನಿ. ಆದ್ರೆ ಈ ಧ್ಯಾನ ನನಗ್ ಮಾಡೋದೇ ಗೊತ್ತಿರ್ಲಿಲ್ಲ. ಹೌದು, ಅದರಿಂದ ನಾನ್ ನಿಮಗೆ ಚಿರಋಣಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು. ರೈಟ್. ಈ ಶಾರದಾ ಅವರು ಮಾತಾಡ್ಬೇಕಮ್ಮ. ಶಾರದಾ ಅವರೇ, ನೀವು ಅನ್ಮ್ಯೂಟ್ ಮಾಡಿದ್ರಿ. ರೈಟ್, ಓಕೆ. ಓಕೆ ಸ್ನೇಹಿತರೆ, ಈಗ 8 ಗಂಟೆ ಆಗ್ತಾ ಇದೆ. ನಾವು ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೂ ತಮಗೆಲ್ಲರಿಗೂ ಮತ್ತೊಂದ್ಸರಿ ಧನ್ಯವಾದ ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ವಿ. ನಮಸ್ತೆ.